ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಅನ್ನಭಾಗ್ಯ ಯೋಜನೆಗೆ ರಾಜ್ಯ ಸರ್ಕಾರ ಹೊಸ ಕಾನೂನನ್ನು ರೂಪಿಸಿದ್ದು, ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಗೆ ಫಲಾನುಭವಿಗಳು ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ನೀಡಬೇಕೆಂದು ಆದೇಶಿಸಿದ್ದು, ಆದಾಯ ಮತ್ತು ಜಾತಿ ದೃಢೀಕರಣ ಪತ್ರಕ್ಕೆ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ನಾಡ ಕಚೇರಿ ಮುಂದೆ ಬೆಳಗ್ಗೆಯಿಂದ ಸಾಲುಗಟ್ಟಿ ನಿಂತು ಆದಾಯ ಮತ್ತು ಜಾತಿ ದೃಢೀಕರಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಿದರೆ ಹಲವಾರು ದಾಖಲಾತಿ ಪತ್ರಗಳನ್ನು ಸಲ್ಲಿಸುವಂತೆ ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೂ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಇಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾವು ಬೆಳಗ್ಗೆ 2:30ಗೆ ಬಂದು ನಿಂತಿದ್ದೀವಿ. ಕುಡಿಯೋಕ್ಕೂ ನೀರಿಲ್ಲ, ತಲೆ ಸುತ್ತಿದ್ದೀವಿ. ಒಬ್ಬರು ತಲೆ ಸುತ್ತಿ ಬಿದ್ದೋದು. ಮತ್ತು ಜಾತಿದು ಇನ್ಕಮ್ ಸರ್ಟಿಫಿಕೇಟ್ ಕೇಳಿದ್ರೆ ಹೇಳ್ತಾರೆ ಚಿಕ್ಕಪ್ಪನ ತಗೊಬನ್ನಿ, ದೊಡ್ಡಪ್ಪನ ತಗೊಬನ್ನಿ ಅಂತ. ನಮಗೆ ಯಾರೂ ಇಲ್ಲ, ನಾವೆಲ್ಲೋ ಹುಡುಕ ಬರೋದು. ನಮಗೀಗ ಭಾರಿ ಹಿಂಸೆ ಆಯ್ತಾ ಉಂಟು. ಈಗ ಏನಾರು ಒಂದು ಮುಕ್ತಾಯ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ನಮ್ಗೆ ಆಗೋದಿಲ್ಲ, ಏನು ನಿತ್ತಿ ಸಾಕು. 3 ದಿವಸದಿಂದ ಬಂದು ಹೋಯ್ತಾ ಇದ್ದೀವಿ. 3 ದಿವಸದಿಂದ ಬಂದ್ರೂ ಆಯ್ತಿಲ್ಲ. ಡಾಕ್ಯುಮೆಂಟ್ಸ್ ಅದಕ್ಕೂ ಇದು ಬಂದರೆ ಒಂದೊಂದು ಸಲ ಡಾಕ್ಯುಮೆಂಟ್ಸ್ ಹೇಳ್ತಾರೆ. ಎಲ್ಲಿ ಹುಡುಕ ಬರೋದು? ಲಾಯರ್ ಹತ್ರಕ್ಕೂ ಹೋಗಿ ಅಂತಾರೆ, ಲಾಯರ್ ಹತ್ರಕ್ಕೂ ಹೋಗಾಯಿತು. ಸ್ಕೂಲ್ಗೆ ಹೋಗಿ ಅಂತಾರೆ, ಸ್ಕೂಲ್ಗೂ ಹೋಗಾಯಿತು. ಇನ್ನೂ ಅಲ್ಲಿ ತಗೊಬನ್ನಿ, ಇದು ತಗೊಬಂದಿದ್ರೆ ನಮಗೆ ತರೋಕ್ಕಿಂತ ಸಾಧ್ಯ ಇಲ್ಲ, ಹುಡ್ಕಂತೂ ಆಗೋದೇ ಇಲ್ಲ. ಏನೇ ಮಾಡ್ತೀರೋ ಅನ್ನೋದಕ್ಕೆ ಒಂದು ನ್ಯಾಯ ಕೊಡಿ. ನಮ್ಗೆ ಆಗಲ್ಲ, ನಮಗೆ ಓಡಾಡೋಕ್ಕಂತೂ ಆಗೋದೇ ಇಲ್ಲ. ನಮಗೆ ಬೆಳಗ್ಗೆ 2:15 ಗಂಟೆ ಇಂದ ನಿಂತಿದ್ದೀವಿ. ಮೊನ್ನೆ 10 ಗಂಟೆಗೆ ಬಂದು 3 ಗಂಟೆಗೆ ಹೋಗಿದ್ದೀವಿ. ಆಚೆ ಮೊನ್ನೆ 1 ಗಂಟೆಗೆ ಹೋಗಿದ್ದೀವಿ. ಈಗ ಇನ್ನೂ ಆಗೋದಿಲ್ಲ. ಏನು ಹೇಳ್ಬೇಕು ನೀವು? ಏನು ನಮಗೆ ಸೌಕರ್ಯ ಮಾಡ್ಕೊಡಿ. ನೋಡಿ ಇಲ್ಲಿ ಎಷ್ಟು ಜನ ಬಂದು ನಿಂತವ್ರೆ ಅಂತ. ಎಲ್ಲ ಇವು ಏನು ಮಾಡೋದು? ಕೊಡೋದಿಲ್ಲ ಇವಾಗ ಅವರು ಜಗಳನೆ ಮಾಡ್ಕೊಂಡಿರ್ತಾರೆ. ಒಂದು ಉದಾಹರಣೆ ಹೇಳೋದು, ಇವಾಗ ನಾವು ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟೇ ಇಟ್ಕೊಳ್ಳಿ, ಇಡಿಸ್ಕೊಳ್ಳಿ. ಇವಾಗ ಸತ್ತಾಗಿರೋರು ಯಾರು ಬರೋಕ್ಕಿಲ್ಲ ಎದ್ದು. ಇವಾಗ ಮನೇಲಿ ಇದ್ದಾರೆ, ಕಾಡಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಮನೇಲಿ ಇರೋರು ಎಫೆಕ್ಟ್ ಮಾಡಿದ್ರೆ ಕೊಟ್ಟೆ ಅವ್ರು ಅಕ್ಕಿ. ಅದಾದ್ರು ಕೊಡೋದು ಬೇಡ. ರೇಷನ್ ಕಾರ್ಡ್ ಕೊಡ್ಬೇಕಂತೆ, ಎಲ್ಲ ಪ್ರತಿಯೊಂದು ಮಾಡ್ಬೇಕಂತ. ಬೆಳಿಗ್ಗೆ ಬಂದಿರೋದು ನೋಡಿ, ನಾಷ್ಟ ಮಾಡಿದ ಇಷ್ಟು. ಈಗ ಇವರು ಏನ್ ಮಾಡೋದು? ಅಲ್ಲ, ಇಷ್ಟೊತ್ತು ಬಂದು ಇವಾಗ ನಮ್ಮ ಯಜಮಾನ್ರು ಓದಿಲ್ಲ. ಬೆಳಿಗ್ಗೆಯಿಂದ ಮಕ್ಕಳದ್ದು ಟೀಚಿ ಆಯ್ತಂದ್ರೆ ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ತಿದ್ದೀವಿ. ಮಕ್ಕಳದ್ದು ಟೀಚಿ ಕೊಡ್ತೀವಂದ್ರೆ ಅದಾಗಲ್ಲ. ಅಣ್ಣ ತಮ್ಮದ ಮಕ್ಕಳದ್ದು, ಅದು ತಂಗಿರ ಮಕ್ಕಳದ್ದು. ಅವನು ಈಗ ನಮ್ಮದು ಇದಕ್ಕಾದ್ರೆ ನಮ್ಮ ಟಿ ಸಿ ಕೇಳಿ ಎಲ್ಲ ಥರನ ಅವ್ರು ನಮ್ಮ ಅಣ್ಣ ತಮ್ಮದ್ರು ತಗೊಬನ್ನಿ. ನಿಮ್ಮ ಚಿಕ್ಕಮ್ಮ ತಂದ್ರೆ ನಮ್ಮ ಅಣ್ಣ ತಮ್ಮದ್ರು ಮಾತಾಡೋಕ್ಕಿಲ್ಲ, ಕೊಡೋಕ್ಕಿಲ್ಲ. ನಾವೇನು ಮಾಡಬೇಕು? ನಾವೆಲ್ಲ ಹುಡುಕಬೇಕಂತ ಹೋಗಿ. ಈಗ ನಮ್ಮ ಗಂಡನ ಸತ್ತೋಗೋರೆ, ಗಂಡನ ಹೇಳ್ಸ್ಕೊಂಡು ಎಲ್ಲಿ ಕರ್ಕೊಬರ್ಲಿ? ಮಸಾಣದಿಂದ ಮೈಸೂರಿಗೆ ಹೋಗ್ಬೇಕು, ಮಸಾಣ ಕರ್ಕೊಬರ್ಬೇಕು. ನಾನು ನಾವೇನು ಮಾಡಬೇಕು? ನೀವು ಹೇಳಿದ್ರೆ ತಂದು ಕೊಡಿ ಅಮ್ಮ ಅಂತ ಹೇಳ್ಬೋದು. ನಮ್ಮನ್ನೇನೋ ಆ ಕಷ್ಟದಿಂದ ಓದಿಸಿಲ್ಲ, ಹೆಂಗ ಆ ಕಷ್ಟದಿಂದ ಮಾಡಿಕೊಟ್ಬಿಟ್ರು. ಇವಾಗ ಹೋಗಿ ಎಲ್ಲ ಇಟ್ಕೊಂಡು ಬನ್ನಿ ಅಂದ್ರೆ ಹಣ ಕೇಳಿ. ಇಲ್ಲಿ ಶುಗರ್ ಅವ್ರವ್ರೆ, BP ಅವ್ರವ್ರೆ, ಮತ್ತೆ ಕೈ ಮುರ್ಕೊಂಡಿರೋರವ್ರೆ. ಅವ್ರದ್ದು ರಿಪೋರ್ಟ್ ತೊಳಿಬೇಕಾದ್ರೆ ಕೈ ಮುರಿದಾಗಿರೋರು, ಕಿಡ್ನಿ ಹುಷಾರಿರೋರು, ನಾಪಕ್ಲು ಪಟ್ಟಣ ಸೇರಿದಂತೆ ಇಲ್ಲಿಂದ ಬೇತು ರಸ್ತೆ, ಹಳೆ ತಾಲೂಕು ರಸ್ತೆಗಳಲ್ಲಿ ಹೊಂಡ ಗುಂಡಿಗಳಾಗಿದ್ದು ಸಂಚಾರ ದುಸ್ತರವಾಗಿದೆ. ಪಾದಚಾರಿಗಳು, ಪ್ರಯಾಣಿಕರು, ವಾಹನ ಚಾಲಕರು ಹಿಡಿಶಾಪ ಹಾಕುವಂತಾಗಿದೆ. ಮಳೆಗಾಲಕ್ಕೂ ಮುನ್ನ ಅಧ್ವಾನಗೊಂಡ ರಸ್ತೆಗಳ ದುರಸ್ತಿ ಪಡಿಸಲಾಗುವುದು ಎಂಬ ಆಶಾ ಭಾವನೆಯೊಂದಿಗೆ ಹೊಂಡ ಗುಂಡಿಗಳ ರಸ್ತೆಗಳಲ್ಲಿ ಸವಾರರು ಸಂಚಾರ ಮಾಡ್ತಾ ಇದ್ರು.
ಜನಪ್ರತಿನಿಧಿಗಳ ಭರವಸೆಯಾಗಿ ಉಳ್ಕೊಂಡಿದ್ದು ಇದೀಗ ಮಳೆ ಸುರಿತಾ ಇದ್ದು ಹೊಂಡಗಳಲ್ಲಿ ನೀರು ತುಂಬಿಕೊಂಡು ವಾಹನ ಚಾಲಕರು ವಾಹನ ಚಾಲನೆ ಮಾಡಲು ಹರಸಾಹಸ ಪಟ್ಟರೆ ಇತ್ತ ಪಾದಚಾರಿಗಳು ಕೆಸರಿನ ಸಿಂಚನದಲ್ಲಿ ತೆರಳುವಂತಾಗಿದೆ. ಟೆಂಪಲ್ ರೋಡ್ ಈಗ ಮಾಡಿ 1 ತಿಂಗಳಾಗಲಿಲ್ಲ. ಈಗ ಇದರ ಪರಿಸ್ಥಿತಿ ನೋಡಿದರೆ ಅಪಘಾತ ಪರಿಸ್ಥಿತಿ. ಇಲ್ಲಿ ಮೊನ್ನೆ 2-3 ಇದಾಗಿದೆ, ಸೈಟಿಗೆ ಇದಾಗಿದೆ. ಇದನ್ನು ಸಾರ್ವಜನಿಕರು ಖಂಡಿಸ್ತೇವೆ ನಾವು. ರೋಡ್ ಹೇಗಿದೆ ಅಣ್ಣ? ರೋಡ್ ಎಲ್ಲ ಹಾಳಾಗ್ಬಿಟ್ಟಿದೆ. ಇಲ್ಲಿ ಗಾಡಿ ಓಡಿಸೋಕೆ ಆಗ್ತಾ ಇಲ್ಲ. ಗಾಡಿ ಎಲ್ಲ ಪಲ್ಟಾಯಿಸ್ಕೊಳಂಗಾಗುತ್ತೆ. ಮಕ್ಕಳು ಮರಿ ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಸ್ಕೂಲ್ ಮಕ್ಕಳನ್ನ. ಹಂಗಾಗಿ ಭಯಂಕರ ಹಿಂಸೆ ಆಗ್ತಾ ಇದೆ. ಟೌನಿಂದ ಹಳೆ ತಾಲೂಕು ಬಲ್ಲಾಮಟ್ಟಿ ರೋಡ್ಗಳು ಚೆನ್ನಾಗಿಲ್ಲ. ಇದಕ್ಕೋಸ್ಕರ ನಾವು ಆಟೋದವರೆಲ್ಲ ಹಿಂಸೆ ಪಟ್ಕೊಂಡು ಗಾಡಿ ಓಡಿಸ್ತಾ ಇದ್ದೀವಿ. ಗಾಡಿ ಯಾವಾಗ ಪಲ್ಟಾಯಿಸಿದೆ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ ಇದು ಮಾಡ್ತಾ ಇದ್ದೀವಿ. ಯಾರು ಹೇಳಿದ್ರು ಯಾರು ತಲೆನೇ ಕೆಡ್ಕೊಳ್ಳೋದಿಲ್ಲ. ಇಲ್ಲಿ ರಾಜಕೀಯದವರಾಗಲಿ ಪಂಚಾಯತಿಯವರಾಗಲಿ ಅದಕ್ಕೆಲ್ಲ ಏನು ಮಾಡೋಂಗಿಲ್ಲ. ಕಷ್ಟಪಟ್ಕೊಂಡು ಏನೋ ಕಷ್ಟ ಸುಖ ಓಡಿಸ್ತಾ ಇದ್ದೀವಿ. ಬರೋಣ. ಏನೌಟು ರೋಡ್ ಏನೌಟು? ರೋಡು ನಮಗೆ ಇಲ್ಲಿಂದ ಇಲ್ಲಿ ತನಕ ಫಾಲ್ಟ್ ಆಗುತ್ತೆ. ಇಲ್ಲಿಂದ ಫುಲ್ಲು ಗುಂಡಿಗೆ ಬೀಳೋದು. ಅಲ್ಲಿ ಮೊನ್ನೆ ಒಂದು ಸ್ಕೂಟಿ ಬಿದ್ದಿದೆ, ಎಲ್ಲ ಫಾಲ್ಟ್ ಆಗಿದೆ. ಒಂದು ರೆಡಿ ಮಾಡಿ ಕೊಡ್ಬೇಕು. ಅಯ್ಯಂಗರಿ ತನಕ ಅದೇ ಥರ. ನಿಮ್ಮ ಹೆಸರೇನು? ವಿಜಯ್. ಇಲ್ಲಿ ಮನೆ? ಇಲ್ಲಿ ಹೊಲದಲ್ಲ, ಮುತ್ತಪ್ಪ ಟೆಂಪಲ್. ಅಲ್ಲಿಯೂ ಅಷ್ಟೇ, ಮುತ್ತಪ್ಪ ಟೆಂಪಲ್ ಎದುರುಗಡೆನೇ ಗುಂಡಿ ಆಗೊಂಡು ಅಲ್ಲಿಯೂ ಬ್ಲಾಕ್ ಆಯ್ತಂತು, ಇಲ್ಲಿಯೂ ಬ್ಲಾಕ್ ಆಯ್ತಂತು, ಎಲ್ಲ ಬ್ಲಾಕ್ ಆಯ್ತು. ನೀರು ನಿಂತಿದೆ. ಅಲ್ಲಿ ಸ್ಕೂಲ್, ಮಿಡ್ಲ್ ಸ್ಕೂಲ್ ಪಕ್ಕ ಮುಂದ್ ಕಡೆನೂ ಫಾಲ್ಟ್ ಆಗಿದೆ. ಹಿಂಗಾಗಿ ಮುತ್ತಪ್ಪ ಟೆಂಪಲ್ ಹತ್ರ ನೋಡಿ ಗೊತ್ತಾಗುತ್ತೆ. ಗಾಡಿ ಓಡಿಸ್ಕೊಂಡೆ ಕಷ್ಟ. ನೋಡಿ ಇವಾಗಲೇ ಗೊತ್ತಾಯ್ತು. ಇನ್ನು ಕಲಿತು ಹೆಂಗೆ ಹೋಗ್ತಾರೆ. ಇದು ರೋಡ್ ಬಿಟ್ಟು ಹಿಂಗೆ ಅವರು ಕಾಂಪೌಂಡ್ ಮನೆ ಹತ್ರ ಹೋಗ್ತಾರೆ. ಶಾಸಕ ಒಂದು ರೆಡಿ ಮಾಡಿ ಕೊಟ್ಟರು ಒಳ್ಳೆದಿತ್ತು. ಇದು ಬೇಸಿಗೆನೇ ಆಗಿಲ್ಲ, ಇದು ಮಳೆಗಾಲದಲ್ಲಿ ಆಗೋದಿಲ್ಲ. ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಉಂಟಾಗಿದೆ. ದ್ವಿಚಕ್ರ ವಾಹನ ಸವಾರರು ಗುಂಡಿಗೆ ಬಿದ್ದು ಕೆಲವೊಮ್ಮೆ ರಸ್ತೆಗೂ ಬಿದ್ದು ಕಷ್ಟಪಟ್ಟು ತೆರಳುವಂತಾಗಿದೆ. ಪಟ್ಟಣದಿಂದ ಹಳೆ ತಾಲೂಕಿಗೆ ತೆರಳುವ ನಾಪಕ್ಲು ಭಾಗಮಂಡಲ ಮುಖ್ಯ ರಸ್ತೆಯ ಕೆಪಿಎಸ್ ಶಾಲೆಯ ಬಳಿ, ಪೊನ್ನು ಮುತ್ತಪ್ಪ ದೇವಾಲಯದ ಬಳಿ ಹಾಗೂ ನೂತನವಾಗಿ ನಿರ್ಮಾಣಗೊಂಡಿರುವ ಪೆಟ್ರೋಲ್ ಬಂಕ್ ಬಳಿ ಡಾಂಬರು ಎಂಬುದೇ ಇಲ್ಲ. ಮುತ್ತಣ್ಣ ಅಂತ ನಾನಂದರೆ ಇಲ್ಲಿ ನನಗೆ ಒಂದು 69 ವಯಸ್ಸಾಗಿದೆ ಸರ್. 65 ವಯಸ್ಸಲ್ಲಿ ಇದೇ ಒಂದು ರೋಡ್ ಹಾಳಾಗಿ ನೋಡಿದ್ದು ನಾವು. ರೋಡಲ್ಲಿ ಯಾವ ರೀತಿಯ ವೆಹಿಕಲ್ ಹೋಗೋದಕ್ಕೂ ಆಗಲ್ಲ. 2 ವೀಲರ್ ಅಂತೂ ಹೋಗೋಕ್ಕಾಗಲ್ಲ. 4 ವೀಲರ್ ಏನೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತಾರೆ. ನಮಗೆಲ್ಲ ಓಡೋಕ್ಕಾಗಲ್ಲ. ಒಂದು ಮಳೆ ಬಂದರೆ ಕೆಸರೆಲ್ಲ ಮೈ ಮೇಲೆ ಇರುತ್ತೆ. ಯಾವ ಒಂದು ಇದಿಲ್ಲ. ಅಂದರೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಯಾವುದೇ ಸರ್ಕಾರ ಬರಲಿ, ಯಾವುದು ಬರಲಿ, ಇದನ್ನು ಸರಿ ಮಾಡೋರು ಯಾರಿಲ್ಲ. ಮಾಡಿದರೆ 2 ದಿವಸಕ್ಕೆ ಮಾತ್ರ ಅದು ರೋಡ್ ರೆಡಿ ಮಾಡ್ತಾರೆ. 2 ದಿವಸಕ್ಕೆ ಮಾತ್ರ ಇರೋದು. ಹಾಗೆಲ್ಲ ಇದೆ ಸರ್. ದಯವಿಟ್ಟು ಅದನ್ನು ಸರಿ ಮಾಡಿಕೊಡಿ. ನಾನು ಸಾಧನೆಯವರು ಎಮ್ಮೆ ಮಾಡು. ರೋಡ್ ಪರಿಸ್ಥಿತಿ ಹೇಳಿದ್ರೆ ರೋಡು ಹೋಗಲಿಕ್ಕೆ ಆಗೋದಿಲ್ಲ. ನೋಡಿ ಯಾವ ಥರ ಇದೆ ಅಂತ. ಇದು ಮಳೆಗಾಲಿಗೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಇದು ಮಳೆ ಬರ್ತಾ ಇದೆ. ಇದು ಹೇಗೆ ನಡ್ಕೊಂಡೆ ಹೋಗಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಇದೆ. 2 ವೀಲೆಲ್ಲ ಎಲ್ಲ ಅಷ್ಟು ಪಲ್ಟಿ ಆಗ್ತಾ ಇದೆ. ಏನು ಪರಿಸ್ಥಿತಿ ನೋಡ್ತಾರೆ ಸರ್. ಜನರು ಹೋಗ್ಬೇಕಲ್ಲ. ಗಾಡಿ ಗಿಡಿ ಎಲ್ಲ ನೋಡಿ ಎಲ್ಲ ಸ್ಟಾಪ್ ಆಗಿದೆ. ನೋಡಿ ಯಾವ ಥರ ಇದೆ. ಇಷ್ಟೆಲ್ಲ ಈ ಥರ ರೋಡ್ ಆದರೆ ಹೇಗೆ ನಡೆಯುತ್ತೆ ಸರ್? ನೋಡಿ ಪರಿಸ್ಥಿತಿ. ಒಂದು ಗುಂಡಿ ಮುಚ್ಚಿದಲ್ಲ, ಗುಂಡಿ ಮುಚ್ಚಿ ಮಾಡಿದರೆ ಅದು ಸ್ವಲ್ಪ ಕೆಲಸ ಆಗಾದರೆ ಇಲ್ಲಿ ಹೋಯ್ತಲ್ಲ. ನಿಮ್ಮ ಹೆಸರೇನು? ನನ್ನ ಹೆಸರು ಸಾಧನೆ ಎಮ್ಮೆ ಮಾಡು. ಜಮ್ಶೀದ್ ಅಂತ. ನಾನು ಇದೇ ದಾರಿಯಲ್ಲಿ ಓಡಾಡ್ತಾ ಇರ್ತೀನಿ. ಗಾಡಿ ಎಲ್ಲ
ರೋಡ್ ಅಷ್ಟೇನು ಕಂಡೀಷನ್ ಚೆನ್ನಾಗಿಲ್ಲ. ಮಳೆ ಬಂದ ಮೇಲೆ ಅಂತೂ ಹೇಳೋದೇ ಬೇಡ ಪರಿಸ್ಥಿತಿ. ತುಂಬಾ ಗುಂಡಿಗಳು ಗಾಡಿ ಅಲ್ಲಿ ಇಲ್ಲಿ ಬೀಳೋದು. ಮತ್ತು ಮೊನ್ನೆ ಒಬ್ಬರು ಪ್ಯಾಸೆಂಜರ್ ಇಲ್ಲೇ ಬಿದ್ದರು ಬೈಕಲ್ಲಿ ಓಡಾಡುವಾಗ. ಹೀಗೆ ಕಂಡೀಷನ್ ಚೆನ್ನಾಗಿಲ್ಲ, ಹೆಂಗಾದ್ರೂ ಮಾಡಿ ಸರಿ ಮಾಡಿಕೊಡಿ. ಎಲ್ಲೆಂದರಲ್ಲಿ ಗುಂಡಿಗಳಾಗಿದ್ದು ವಾಹನಗಳು ಎದ್ದು ಬಿದ್ದು ಸಂಚರಿಸುವಂತಾಗಿದೆ. ಗುಂಡಿಗಳಲ್ಲಿ ನೀರು ಕೆಸರು ತುಂಬಿಕೊಂಡು ವೇಗವಾಗಿ ಬರುವ ವಾಹನಗಳು ನಡೆದಾಡುವ ಪಾದಚಾರಿಗಳಿಗೆ ಸ್ನಾನ ಮಾಡಿಸ್ತಾ ಇವೆ. ಇತ್ತ ಬೇತು ಗ್ರಾಮಕ್ಕೆ ತೆರಳುವ ನಾಪಕ್ಲು ಪಾರಾಣೆ ರಸ್ತೆಯಲ್ಲಿ ವಾಹನಗಳ ದಟ್ಟಣೆಯು ಹೆಚ್ಚಾಗಿದ್ದು ರಸ್ತೆ ಸಂಚಾರ ದುಸ್ತರಗೊಂಡಿದೆ. ಪಟ್ಟಣದಿಂದ ಅನತಿ ದೂರಕ್ಕೆ ತೆರಳುತ್ತಿದ್ದಂತೆ ರಸ್ತೆ ಮಧ್ಯದಲ್ಲಿ ದೊಡ್ಡ ಹೊಂಡ ಹೊಂದಿದ್ದು ವಾಹನಗಳು ಗುಂಡಿಗೆ ಬಿದ್ದು ಚಲಿಸಬೇಕಾಗಿದೆ. ಇಲ್ಲಿ ರಸ್ತೆ ಎಂಬುದೇ ಇಲ್ಲ. ಇನ್ನು ಮುಖ್ಯ ರಸ್ತೆ ಬಿಟ್ಟು ಬೇತು ಗ್ರಾಮದಿಂದ ಸಸ್ಯ ಕ್ಷೇತ್ರಕ್ಕೆ ತೆರಳಲು ಕವಲು ದಾರಿಯಲ್ಲಿ ಹಲವು ವಾಹನಗಳು ಇದೀಗ ಸಂಚರಿಸುತ್ತಿವೆ. ಈ ರಸ್ತೆಯು ಪೂರ್ಣ ಹದಗೆಟ್ಟಿದೆ. ಕೆಲವು ಭಾಗಗಳಲ್ಲಿ ನೀರು ನಿಂತು ಕೆರೆಯಂತಾಗಿದೆ. ಬಡಿಕೇರಿ ರಸ್ತೆಯಿಂದ ಬೇತು ಗ್ರಾಮಕ್ಕೆ ತೆರಳುವ ಈ ಕವಲು ರಸ್ತೆಯ ಅಲ್ಪ ಭಾಗವನ್ನು ಕಾಂಕ್ರೀಟ್ ರಸ್ತೆಯನ್ನಾಗಿ ಮಾಡಲಾಗಿದೆ. ಇನ್ನುಳಿದ ಭಾಗ ಕಿತ್ತು ಹೋಗಿ ರಸ್ತೆ ಎಲ್ಲಿ ಎಂಬುದೇ ಕಾಣಿಸದಂತಾಗಿದೆ. ನಾಪಕ್ಲು ಮಿಡ್ಲ್ ಸ್ಕೂಲ್ ಗ್ರೌಂಡ್ ಪಕ್ಕದಲ್ಲಿ ಈ ಮೈನ್ ರೋಡಲ್ಲಿ ಹಳ್ಳ ಸಿಕ್ಕಾಪಟ್ಟೆ ಇದೆ. ಈ ರಾತ್ರಿ ಬರುವವರಿಗೆ ವೆರಿ ಡೇಂಜರ್. ಮತ್ತು ಹಗಲು ಹೊತ್ತಿನಲ್ಲೂ ಪಾಪ ಹೆಣ್ಮಕ್ಳೆಲ್ಲ ಸ್ಕೂಟ್ರಲ್ಲಿ ಬರುವಾಗ ಟೂ ವೀಲರೆಲ್ಲ ಭಾಳ ರಿಸ್ಕ್ ಇದೆ. ಒಂದು 50 ಅಡಿ ಉದ್ದಕ್ಕೆ ಒಂದು 10 ಗುಂಡಿ ಇದೆ. 50 ಅಡಿ ಉದ್ದಕ್ಕೆ 10 ಗುಂಡಿ. ಇದನ್ನು ಸರಿಪಡಿಸಿದರೆ ಸಾರ್ವಜನಿಕರಿಗೆ ಭಾಳ ಒಳ್ಳೆಯದಾಗ್ತಿತ್ತು ಅಂಥೇಳಿ ನಾವು. ನಿಮ್ಮ ಹೆಸರೇನು? ನನ್ನ ಹೆಸರು ಕೇಳಟ್ಟಿದ ಸೋಮಣ್ಣ ಅಂತ, ಅಶೋಕ್ ಸೋಮಣ್ಣ. ಈ ನಾಪೋಕ್ಲು ಭಾಗಮಂಡಲ ರಸ್ತೆ ಎಷ್ಟೊಂದು ಹದಗೆಟ್ಟಿದೆ ಅಂತ ಹೇಳಿದರೆ ನಡೆದುಕೊಂಡು ಹೋಗ್ಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ದಿನನಿತ್ಯ ದ್ವಿಚಕ್ರ ವಾಹನ ಸವಾರರು ಅಲ್ಲೆಲ್ಲಿ ಬಿದ್ದು ಎದ್ದು ಹೋಗೋದು ಅದು ಸಾಮಾನ್ಯವಾಗಿಬಿಟ್ಟಿದೆ. ಇದೇನು ನಮ್ಮ ಈ ಭಾಗದ ಶಾಸಕರಿಗೆ ಹೇಳಿ ಪ್ರಯೋಜನ ಇಲ್ಲ. ಅದೇ ರೀತಿ ನಾಪೋಕ್ಲಿಂದ ಕಕ್ಕಬ್ಬೆ ಹೋಗುವ ರಸ್ತೆ ಟೋಟಲಿ ಯಾವ ರಸ್ತೆನೂ ಸರಿ ಇಲ್ಲ. ನಾನು ಈ ಭಾಗದ ಸಮಸ್ಯೆಯನ್ನು ಮಾತ್ರ ಇದರಲ್ಲಿ ಹೇಳ್ತಾ ಇದ್ದೇನೆ. ಆದರೆ ಈ ಹಾಸ್ಯಾಸ್ಪದ ಅಂತ ಹೇಳಿದರೆ ಇತ್ತೀಚೆಗೆ ನಮ್ಮ ಶಾಸಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇನಪ್ಪ ಅಂತ ಹೇಳಿದರೆ ತಾರ್ ಬರ್ತಾ ಇಲ್ಲ ಯುದ್ಧದ ಕಾರಣದಿಂದ ಅಂತ ಹೇಳಿ. ಕಳೆದ ಈ ಮಾರ್ಚಿಂದ ಈಚೆಗೆ ಯುದ್ಧ ಆಗಿದೆ. ಓಕೆ, ಯುದ್ಧದ ಮಧ್ಯದಲ್ಲೂ ಕೂಡ ಹಲವು ಕಡೆಯಲ್ಲಿ ಕಾಮಗಾರಿಗಳು ಆಗ್ತಾ ಇದೆ, ಇನ್ನೂ ನಡೀತಾ ಇದೆ ಕೆಲವೊಂದು ಕಡೆಗಳಲ್ಲಿ. ಆದರೆ ಯುದ್ಧದ ಕಾರಣದಿಂದ ತಾರ್ ಬರ್ತಾ ಇಲ್ಲ ಎನ್ನುವುದು ಶಾಸಕರ ಒಂದು ಹೇಳಿಕೆ. ಇದು ಎಷ್ಟು ಹಾಸ್ಯಾಸ್ಪದ ಅಂತ ಹೇಳಿದರೆ, ನವೆಂಬರ್ನಲ್ಲಿ ಮಳೆ ನಿಂತಿದೆ, ಕಳೆದ ನವೆಂಬರ್ನಲ್ಲಿ ಮಳೆ ನಿಂತಿದೆ. ನವೆಂಬರ್ನಲ್ಲಿ ಮಳೆ ನಿಂತರು ಈ ಮಾರ್ಚ್ವರೆಗೆ ಏನು ಮಾಡಿದ್ದಾರೆ ಇವರು? ಇರಲಿ, ಈ ವರ್ಷ ಪೂರ್ತಿ ಯುದ್ಧ ಅಂತ ಇಟ್ಕೊಳ್ಳೋಣ. ಕಳೆದ ವರ್ಷ ಏನು ಮಾಡಿದ್ರು? ಕಳೆದ 3-4 ವರ್ಷದಿಂದ 3 ವರ್ಷದಿಂದ ಗುಂಡಿ ಮುಚ್ಚುವಂಥ ಕೆಲಸ ಕೂಡ ಆಗಿಲ್ಲ. ಗುಂಡಿ ಮುಚ್ಚುವ ಕೆಲಸ ಕೂಡ ಆಗಿಲ್ಲ. ನಾಪೋಕ್ಲಿಂದ ಹಳೆ ತಾಲೂಕುವರೆಗೆ ಮತ್ತೆ ಹೇಳೋದೇ ಬೇಡ, ಅಲ್ಪ ಸ್ವಲ್ಪ ಏನೋ ತಂದು ಹಾಕ್ತಾ ಇದ್ದಾರೆ. ಎಲ್ಲ ಹದಗೆಟ್ಟೋಗಿದೆ, ನಡೆದುಕೊಂಡು ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ. ದಯವಿಟ್ಟು ಈ ಶಾಸಕರು ಈ ಥರದ ಹೇಳಿಕೆಗಳನ್ನು ಕೊಟ್ಟು ನಮ್ಮನ್ನು ಮೂರ್ಖರನ್ನಾಗಿಸುವಂಥ ಪ್ರಯತ್ನವನ್ನು ದಯವಿಟ್ಟು ನಿಲ್ಲಿಸಬೇಕು. ಇದನ್ನು ಈ ಭಾಗದ ಜನರನ್ನು ಒಗ್ಗೂಡಿಸಿ ಇದರ ನಿರಂತರವಾಗಿ ಒಂದು ಹೋರಾಟವನ್ನು ನಾವು ರೂಪಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ನಾಗರಿಕರು, ಈ ಭಾಗದ ನಾಗರಿಕರು ಎಚ್ಚೆತ್ತುಕೊಳ್ಬೇಕು. ಇಂಥ ಮೂರ್ಖತನದ ಹೇಳಿಕೆಗಳನ್ನು ತಿರಸ್ಕರಿಸಿ ಉಗ್ರವಾದ ಹೋರಾಟವನ್ನು ನಾವು ರೂಪಿಸ್ತೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಹೆಸರು ಸಿಎಂ ರಫೀಕ್, ಅಲ್ಪಸಂಖ್ಯಾತ ಮೋರ್ಚಾ, ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಕೊಡಗಿನ ಕೂಡಿಗೆಯ ಸೈನಿಕ ಶಾಲೆ ದೇಶದಲ್ಲೇ ಅತ್ಯಂತ ವೇಗವಾಗಿ ಪ್ರಗತಿಯನ್ನ ಕಾಣ್ತಾ ಇರುವ ಸೈನಿಕ ಶಾಲೆಗಳಲ್ಲಿ ಒಂದಾಗಿದೆ ಎಂದು ಶಾಲೆಯ ಪ್ರಾಂಶುಪಾಲ ಕರ್ನಲ್ ಅಮರ್ಜಿತ್ ಸಿಂಗ್ ತಿಳಿಸಿದ್ದಾರೆ. ಸೈನಿಕ ಶಾಲೆಯ ಕುವೆಂಪು ವಿವಿಧೋದ್ದೇಶ ಸಭಾಂಗಣದಲ್ಲಿ ನಡೆದ 7ನೇ ಹಳೆ ವಿದ್ಯಾರ್ಥಿಗಳ ಸಮಾವೇಶ ಕೋಡಾಕ್ನಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಶಾಲೆಯು ಚಾರಿತ್ರ್ಯ ನಿರ್ಮಾಣ, ಶೈಕ್ಷಣಿಕ ಶ್ರೇಷ್ಠತೆ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗೆ ಬದ್ಧವಾಗಿದೆ. ಭಾರತೀಯ ನೌಕಾಪಡೆಯ ಸ್ಕ್ವಾಡ್ರನ್ ಲೀಡರ್ ದೀಪಕ್ ಅವರು ಪ್ರಸ್ತುತ ಸಾಲಿನ ಸೆಪ್ಟೆಂಬರ್ನಲ್ಲಿ ಆಡಳಿತಾಧಿಕಾರಿಯಾಗಿ ಶಾಲೆಗೆ ಸೇರ್ಪಡೆಯಾಗುವ ವಿಚಾರವನ್ನು ಹಂಚಿಕೊಂಡರು. ಶಾಲೆಯೊಂದಿಗಿನ ಹಳೆ ವಿದ್ಯಾರ್ಥಿಗಳ ಸಂಬಂಧವನ್ನು ಶ್ಲಾಘಿಸಿದರು. ಕೋಡಾಕ್ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಶಫೀವುಲ್ಲಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸಂಸ್ಥೆಯೊಂದಿಗಿನ ಬಾಂಧವ್ಯವನ್ನು ಬಲಪಡಿಸಲು ಮತ್ತು ಶಾಲೆಯ ಬೆಳವಣಿಗೆಗೆ ಹಳೆ ವಿದ್ಯಾರ್ಥಿಗಳ ಸಂಘ ಕೈಗೊಂಡಿರುವ ವಿವಿಧ ಕಾರ್ಯಗಳ ಕುರಿತು ವಿವರಿಸಿದರು. ಸೋಮವಾರಪೇಟೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯಿಂದ
ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಆಚರಿಸಿ ವೈದ್ಯರನ್ನ ಸನ್ಮಾನ ಮಾಡಲಾಯಿತು. ಈ ಸಂದರ್ಭ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಜಮೀರ್, ಇಲ್ಲಿ ಕೆಲಸ ಮಾಡಲು ತುಂಬಾ ಖುಷಿ ತಂದುಕೊಟ್ಟಿದೆ. ಸಾರ್ವಜನಿಕರು ನಮ್ಮೊಂದಿಗೆ ಸೌಜನ್ಯದಿಂದ ವರ್ತಿಸಿ ಸಹಕರಿಸುತ್ತಾರೆ ಎಂದರು. ನಮ್ಮ ಆಸ್ಪತ್ರೆಯಲ್ಲಿ ಕೆಲವು ವೈದ್ಯರ ಕೊರತೆ ಇದೆ, ಆದರೂ ಇರುವಷ್ಟು ವೈದ್ಯರು ಬರುವಂತ ರೋಗಿಗಳಿಗೆ ಸಹಕಾರ ನೀಡ್ತಾ ಇದ್ದೇವೆ ಎಂದರು. ಇಲ್ಲಿನ ಜನಗಳು ಕೂಡ ಭಾರಿ ಸಮಯದಿಂದ ಏನಾದರೂ ಸೇವೆ ಸಿಗದಿದ್ದ ಸಂದರ್ಭದಲ್ಲಿ ಪ್ರತಿಭಟನೆಗಳು ಮಾಡಿರುವಂಥದ್ದು. ಅಷ್ಟು ಬಿಟ್ಟರೆ ಯಾವುದಕ್ಕೂ ಸುಮ್ಮನೆ ತೊಂದರೆ ಕೊಡುವಂಥದ್ದು ನಾವು ನೋಡಿಲ್ಲ. ಅದು ಎಸ್ಪೆಷಲಿ ಈ ಭಾಗದಲ್ಲಿ ಇದೆಲ್ಲ ಸಾರ್ವಜನಿಕರು ಗೊತ್ತಿದೆ. ನಾವೇನಾದರೂ ವೈದ್ಯರಿಗೆ ಸುಮ್ಮನೆ ತೊಂದರೆ ಕೊಟ್ಟರೆ ವೈದ್ಯರು ಬರಲ್ಲ, ನಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಅವ್ರಿಗೂ ಅನುಭವದಿಂದ ಏನೋ ಇಲ್ಲಿ ಗಲಾಟೆಗಳಾಗಿ ಇನ್ನೊಂದಾಗಿ ಕಡಿಮೆ ಇದೆ. ಸೊ ಅಂಥದ್ರಲ್ಲಿ ನಾವು ಕೂಡ ಸಹಕಾರ ಮಾಡಬೇಕು. ನಮ್ಮ ಏನು ನಾವು ಯಾವ ಪ್ರೊಫೆಷನ್ ಓದಿದ್ದೀವಿ ಅಲ್ಲಿ ಸೇವೆ ಕೊಡುವಂಥದ್ದನ್ನು ನಮ್ಮ ಕಡೆಯಿಂದ ಆಗಬೇಕಾಗಿದೆ. ಈಗ ಸ್ಟಾಫ್ಗಳು ಕೂಡ ಸಾರ್ವಜನಿಕರಿಗೆ ಇರೋ ನಮ್ಮ ಗೌರ್ಮೆಂಟ್ ಸೆಕ್ಟರ್ಗೆ ಮ್ಯಾಕ್ಸಿಮಮ್ ಬರುವಂಥವ್ರು ಮಾಡೋದು. ಅವ್ರಿಗೆ ಕೊರತೆ, ಜೊತೆಗೆ ತಜ್ಞ ವೈದ್ಯರು ಕೊರತೆ. ನಾವು 2-3 ಬಾರಿ ಇಲ್ಲಿನ ಜನಪ್ರಿಯ ಶಾಸಕರಾದಂಥ ಮಂತ್ರಿಗಳ ಸರ್ ಅವರು ಕೂಡ ಈ ಒಂದು ಸಮಸ್ಯೆ ಬಗೆಹರಿಸಬೇಕು ಅಂತ ಮತ್ತು ಕನ್ನಡ ಸರ್ ಅವರು ಕೂಡ 2-3 ಬಾರಿ ವಿಧಾನಸೌಧದಲ್ಲಿ ಮೀಟಿಂಗ್ಸ್ ಕೂಡ ಮಾಡಿದ್ವಿ. ಯಾರಾದರೂ ಡಾಕ್ಟರ್ಗಳು ಬಂದರೆ ಅವರನ್ನು ಇಲ್ಲಿಗೆ ಪೋಸ್ಟ್ ಮಾಡಬೇಕು ಅಂತ ವಿನಂತಿಯನ್ನು ಕೂಡ ಮಾಡಿದ್ದು. ಇಲ್ಲಿ ಮಾಡಿದಂಥವರು ಸುಮಾರು ಜನ, ಒಂದು 2-3 ಜನ ಡಾಕ್ಟರ್ಸ್ ತಜ್ಞ ವೈದ್ಯರು ಹಾಕಿದ್ರು. ಯಾರು ರಿಪೋರ್ಟ್ ಮಾಡ್ತಿರಲಿಲ್ಲ. ವಾಪಸ್ ಅವರು ರಿಪೋರ್ಟ್ ಮಾಡಲಿಲ್ಲ, ಬರಲೇ ಇಲ್ಲ. ಅವರು ಹಾಗೆ ಟ್ರಾನ್ಸ್ಫರ್ ಹೋಗಬೇಕು ಹಂಗೆ ಯಾರು ಬರಲಿಲ್ಲ. ಈ ಬಂದವರನ್ನ ನಾವು ಉಳಿಸ್ಕೊಳ್ಳೋಂಥದ್ದು ಕೆಲಸವನ್ನು ನಾವು ನಮ್ಮ ಸಾರ್ವಜನಿಕರು ಮತ್ತು ಎಲ್ಲ ಇಲಾಖೆ ಯಾರು ಹಿರಿಯರಿದೆ ಇವೆಲ್ಲ ಕರ್ತವ್ಯ. ಯಾಕಂತಂದರೆ ಇಂಥ ಇಂಟೀರಿಯರ್ ಪ್ಲೇಸಲ್ಲಿ ತುಂಬ ಇವರು ಇರುವಂಥವ್ರು, ಕಾರ್ಮಿಕರು ಕೆಲಸ ಮಾಡುವಂಥವ್ರು, ಬಡವರು. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಮಾತನಾಡಿ, ಕೊಡಗು ಜಿಲ್ಲೆಗೆ ವೈದ್ಯರು ಬರಲು ಮನಸ್ಸು ಮಾಡುವುದಿಲ್ಲ. ಜಿಲ್ಲೆಯ ಶಾಸಕರು ಈ ವಿಚಾರವಾಗಿ ಸರ್ಕಾರದ ಸಚಿವರ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯಿಂದ ನೀಗಿಸಿದ್ದೇವೆ. ಈಗ 9 ಡಾಕ್ಟರ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂದರು. ತುಂಬ ಒಳ್ಳೆ ಸ್ಪೆಷಲಿಸ್ಟ್, ತುಂಬ ಒಳ್ಳೆ ಸಬ್ಜೆಕ್ಟ್ ಅಪ್ಪ, ಕರೆಕ್ಟ್ ಟೈಮಿಗೆ ಬಂದು ಒಂದು ಪ್ರಾಣ ಸೇವ್ ಮಾಡಿದ್ದಾರೆ ಮೇಡಮ್ ಅಂತ. ಅದೇ ಥರ ನನ್ನ ಫಿಸಿಷಿಯನ್ ಸರ್ ಒಂದು ಪೇಷಂಟಿಗೆ ಅನಾಫಿಲಿಕ್ಸ್ ರಿಯಾಕ್ಷನ್ ಆಗಿತ್ತು. ಸರ್ ಬಂದು ಬೇಗ ಮ್ಯಾನೇಜ್ ಮಾಡಿದ್ರು, ಇಮಿಡಿಯೇಟಾಗಿ ಇಂಜೆಕ್ಷನ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಹುಷಾರು ಮಾಡಿಸಿದ್ರು. ಆಗ ಗೊತ್ತಾಯ್ತು ಫಿಸಿಷಿಯನ್ ರೋಲ್ ಎಷ್ಟು ಇಂಪಾರ್ಟೆಂಟ್ ಅಪ್ಪ, ಫಿಸಿಷಿಯನ್ ಇದ್ದರೆ ಹಾಸ್ಪಿಟಲ್ ನಡ್ಸಕ್ಕೆ ಆಗಲ್ಲ ಅಂತ. ಅದೇ ರೀತಿ ಒಂದು OBG ಪೇಷಂಟ್ ಬಂದಾಗ, ಗೈನಕ್ ಪೇಷಂಟ್ ಬಂದಾಗ ಡೆಲಿವರಿ ಮಾಡಿಸಿ ಮಗು ಡೆಲಿವರಿ ಮಾಡಿ ಸೇಫ್ ಆಗಿ ತಾಯಿ ಮತ್ತು ಮಗು ಕೊಡ್ಬೇಕಂದ್ರೆ OBG ರೋಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಆಗೋದು. ಹಾಸ್ಪಿಟಲ್ ಯಾರು ಇಲ್ಲದ್ರೆ ಪರವಾಗಿಲ್ಲಪ್ಪ, OBG ಅಂತೂ ಇರಲೇಬೇಕು. ಸೊ ಅದೇ ರೀತಿ ಹಳ್ಳಿ ಡಾಕ್ಟರ್ ಬಂದಾಗ ನನ್ಗೆ ಗೊತ್ತಾಯ್ತು ಹಲ್ಲಿ ನೋವು ಯಾವ ಥರ ಇರುತ್ತೆ ಅಂದರೆ, ನಿಮ್ಗೆ ಗೊತ್ತಿದೆ, ಎಲ್ಲರೂ ಅನುಭವ ಆಗಿದೆ ಅನ್ಸುತ್ತೆ. ಹಳ್ಳಿ ಡಾಕ್ಟ್ರೆ ಬಂದು ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಆ ಬಸ್ ಎಲ್ಲ ಟ್ರೈನ್ ಮಾಡಿದಂಗ ಹಾಸ್ಪಿಟಲ್ ಯಾರು ಇಲ್ಲದ್ರೆ ಪರವಾಗಿಲ್ಲಪ್ಪ, ಅಲ್ಲಿಂದ ಅಂತ ಮಾತ್ರ ಇರಬೇಕು. ಸೊ ಹಾಗಾಗಿ ಎಲ್ಲ ಡಾಕ್ಟರ್, ಈಗ ಮುಂದೆ ಶೇಖರಲ್ಲಿ ಒಂದು ಕಣ್ಣಲ್ಲಿ ಒಂದು ಫಾರಿನ್ ಬಾಡಿ ಬಿದ್ದಿತ್ತು, ಕಣ್ಣಲ್ಲಿ ಎಷ್ಟು ಸೂಕ್ಷ್ಮವಾಗಿ ತೆಗೆದಂದ್ರೆ ಆ ಪೇಷಂಟ್ ಇಮಿಡಿಯೇಟ್ ತೆಗೆದಿದ್ದಕ್ಕೆ ಒಂದು ದೃಷ್ಟಿ ಉಳಿತು, ಒಂದು ವಿಷನ್ ವಾಪಸ್ ಬಂತು. ಅದೇ ಪೇಷಂಟ್ ಮಡಿಕೆ ರೆಫರ್ ಮಾಡ್ತಾರೆ, ಡಿಲೇ ಆಗಿಬಿಡ್ತಾ ಇತ್ತು ಅವನು. ಕರವೇ ಜಿಲ್ಲಾಧ್ಯಕ್ಷ KN ದೀಪಕ್ ಮಾತನಾಡಿ, ಇಲ್ಲಿನ ವೈದ್ಯರು ಸಕಾಲಕ್ಕೆ ಕೆಲಸ ಮಾಡುತ್ತಿದ್ದರಾದರೂ ತುರ್ತು ಸೇವೆಗೆ ರೋಗಿಗಳಿಂದ ಹೊತ್ತು ತರಲು ಆಂಬ್ಯುಲೆನ್ಸ್ನ ಕೊರತೆ ಇದೆ. ಚಿಕ್ಕಪುಟ್ಟ ಸರ್ಜರಿಗಳಿಂದ ಮಾಡಿಸಲು ಜಿಲ್ಲಾಸ್ಪತ್ರೆಗೆ ತೆರಳುವ ಅನಿವಾರ್ಯತೆ ಹೆಚ್ಚಾಗಿದೆ ಎಂದರು. ಬಂದು 7 ಜನ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ನಮಗೆ ಇದು ಗುಡ್ಡಗಾಡು ಮತ್ತು ಶ್ರಮಿಕರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗ ಆಗಿರೋದ್ರಿಂದ ನಮಗೆ ಮೂಳೆ ತಜ್ಞರು ಅತಿ ಅವಶ್ಯಕವಾಗಿದೆ. ಈಗೇನಾಗಿದೆ, ಇಲ್ಲಿ ಮೂಳೆ ತಜ್ಞರು ಕಾರ್ಯವನ್ನು ನಿರ್ವಹಿಸೋರು ಹೆಸರಲ್ಲಿದೆ, ಆದರೆ ಅವ್ರ ಬದಲಿಗೆ ಬೇರೆಯವರು ಬರೋಕ್ಕೂ ಆಗ್ತಾ ಇಲ್ಲ, ಅವ್ರು ಬಂದು ಡ್ಯೂಟಿ ಕೂಡ ಮಾಡ್ತಾ ಇಲ್ಲ. ಇದು ನಮ್ಮ ಕಾರ್ಮಿಕ ವಲಯಕ್ಕೆ ಮತ್ತು ರೈತ ವರ್ಗಕ್ಕೆ ತುಂಬ ನುಂಗಲಾರದ ತುತ್ತಾಗಿದೆ. ಜೊತೆಗೆ ನಮ್ಮ ಹಲವಾರು ವೈದ್ಯರು ಮಾತಾಡ್ತಾ ಹೇಳಿದ್ರು, ಅನಸ್ತೇಷಿಯಾ ಡಾಕ್ಟರ್ ಒಬ್ಬರು ಇದ್ರೆ ಎಷ್ಟೋ ಕೆಲಸಗಳು ಹೊರಗಡೆ ಹೋಗುವಂಥ ಕೇಸ್ಗಳು ನಮ್ಮ ಸೋಮವಾರಪೇಟೆ ಆಸ್ಪತ್ರೆಯಲ್ಲಿ ನಾವು ಮಾಡ್ತೀವಿ, ನಮಗೆಲ್ಲರೂ ಕೂಡ ಉತ್ಸಾಹ ಇದೆ ಅಂತೇಳಿ ತಮ್ಮ ಮೂಲಕ ನಾವು ಮನವಿಯನ್ನು ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಮತ್ತು ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಅನಸ್ತೇಷಿಯಾ ಮತ್ತು ಮೂಳೆ ತಜ್ಞರನ್ನ ದಯವಿಟ್ಟು ನಮಗೆ ನೇಮಕ ಮಾಡಿಕೊಳ್ಬೇಕು. ಹಾಗೆ ಮೊದಲಿದ್ದಂಥ ವಿಲೇಜ್ ನರ್ಸ್ಗಳು ಈಗ ತುಂಬ ಕಡಿಮೆ ಆಗ್ತಾ ಇದೆ. ಅಂಥವ್ರ ಈಗ ಅದು ಜಾಸ್ತಿ ಆಶಾ ಕಾರ್ಯಕರ್ತರನ್ನ ಬಳಸ್ಕೊಳ್ಳುವಂಥದ್ದು ಆಗ್ತಾ ಇದೆ. ದಯವಿಟ್ಟು ವಿಲೇಜ್ ನರ್ಸನ್ನ ಕೂಡ ಒಂದು ನೇಮಕವನ್ನು ಮಾಡಿ ನಮ್ಮ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸೇವೆಗೆ ಅವಕಾಶ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ
ವೈದ್ಯರನ್ನು ಗುರುತಿಸಿ ಅವರಿಗೆ ಗೌರವ ಕೊಡೋದು, ಜೊತೆಗೆ ಅವರಿಗೆ ಅವರ ಜೊತೆಯಲ್ಲಿ ಅವರ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆಯಾಗಿ ನಿಲ್ತೀವಿ ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆಂತಂದರೆ ಈಗಾಗಲೇ ನಮ್ಮ ಹಲವಾರು ವೈದ್ಯರು ಮಾತಾಡ್ತಾ ಹೇಳಿದ ಹಾಗೆ ಆಸ್ಪತ್ರೆಗೆ ಬಂದ ತಕ್ಷಣ ಕೆಲವರಿಗೆ ಚಿಕಿತ್ಸೆಗಳು ಸಿಗಬೇಕು. ಆ ಚಿಕಿತ್ಸೆ ಸಿಗಲಿಕ್ಕೆ 5 ನಿಮಿಷ ಆ ಕಡೆ ಈ ಕಡೆ ಆದರೂ ಕೂಡ ಅವರು ವಿಚಿತ್ರವಾಗಿ ನಡ್ಕೊಳ್ಳುವಂಥ ರೀತಿಗಳನ್ನ ನಾವು ನೋಡಿದ್ದೀವಿ. ಇಡೀ ರಾಜ್ಯದಲ್ಲಿ ಹೋಲಿಸಿದ್ರೆ ಹಲವಾರು ಜಾಗಗಳಲ್ಲಿ ವೈದ್ಯರ ಸಮಸ್ಯೆ ಇದೆ. ನಮ್ಮ ವೈದ್ಯರು ನಾವು ನೋಡಿದಂಗೆ ನಾವು ಸುಮಾರು 18ರಿಂದ 20 ವರ್ಷದಿಂದ ಸಂಘಟನಾ ಜೀವನದಲ್ಲಿದ್ದೀವಿ. ನಮ್ಮ ಆಸ್ಪತ್ರೆಯ ವೈದ್ಯರು ದಿನದ 24 ಗಂಟೆ ಕೂಡ ತಮ್ಮ ವೈದ್ಯಕೀಯ ವೃತ್ತಿಯನ್ನು ಸೇವೆಯನ್ನು ಮಾಡಿದಂಥದ್ದನ್ನ ನಾವು ನೋಡಿದ್ದೀವಿ. ಆದರೆ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳಿಗೆ ವೈದ್ಯರ ಮೇಲೆ ಈ ಸಂದರ್ಭ ವೈದ್ಯರಾದ ಕಿರಣ್ ಕೆ, ಪ್ರತಿಭಾ ಆರ್, ಅಶ್ವಿನಿ ಎನ್, ಶೇಖರಾಜು, ಮಂಜುಳಾ, ಯಶಸ್ ಗಾಂಧಿ, ಲೋಕೇಶ್, ಕರವೇ ಪದಾಧಿಕಾರಿಗಳಾದ ಮಂಜುನಾಥ್, ವಸಂತ, ರವೀಶ್ ಪಾಲ್ಗೊಂಡಿದ್ದರು. ಸುಮಾರು 7.5 ಕೋಟಿ ರೂಪಾಯಿಗಳ ಭಾರೀ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡು ಕಳೆದ 2025ರ ಜೂನ್ 11ರಂದು ಅತ್ಯಂತ ವೈಭವದಿಂದ ಲೋಕಾರ್ಪಣೆಗೊಂಡ ಇಲ್ಲಿನ ಪುರಸಭೆ ಕಚೇರಿ ಮತ್ತು ವಾಣಿಜ್ಯ ಸಂಕೀರ್ಣ ಕಟ್ಟಡದ ಆವರಣ ಈಗ ಸಾರ್ವಜನಿಕರ ಪಾಲಿಗೆ ಅಪಾಯದ ಆಡುಕಳವಾಗಿ ಮಾರ್ಪಟ್ಟಿದೆ. ಕಚೇರಿಗೆ ತೆರಳುವ ಮುಖ್ಯ ದ್ವಾರ ಹಾಗೂ ಪುರಸಭೆ ಅಧಿಕಾರಿಗಳ ಬೈಕ್ಗಳನ್ನು ನಿಲ್ಲಿಸುವ ಹಾದಿಯಲ್ಲೇ ಇರುವ ಬಳೆನೀರು ಹರಿಯುವ ದೊಡ್ಡ ಚರಂಡಿಯ ಕಬ್ಬಿಣದ ಸರಳುಗಳು ಸಂಪೂರ್ಣವಾಗಿ ಮುರಿದು ಬಿದ್ದಿದ್ದು ಸಾರ್ವಜನಿಕರ ಪಾಲಿಗೆ ಪ್ರಾಣ ಸಂಕಟವಾಗಿ ಪರಿಣಮಿಸಿದೆ. ಪುರಸಭೆಯ ಈ ತೀವ್ರ ನಿರ್ಲಕ್ಷ್ಯದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಪುರಸಭೆಯ ಅಧಿಕಾರಿಗಳಿಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಭವ್ಯವಾದ ಪುರಸಭೆಯ ಹೊಸ ಕಟ್ಟಡ ಉದ್ಘಾಟನೆಯಾಗಿ ಕೇವಲ 1 ವರ್ಷ 1 ತಿಂಗಳು ಅಥವಾ 2 ತಿಂಗಳಷ್ಟೇ ಕಳೆದಿದೆ. ಇಷ್ಟು ಕಡಿಮೆ ಅವಧಿಯಲ್ಲೇ ಸುಂದರವಾದ ಇಂಟರ್ಲಾಕ್ ನೆಲಹಾಸಿನ ಮಧ್ಯದಲ್ಲೇ ಹಾದುಹೋಗಿರುವ ಈ ಚರಂಡಿಯ ಕಬ್ಬಿಣದ ಗ್ರಿಲ್ಸ್ಗಳು ಕಳಪೆ ಗುಣಮಟ್ಟದಿಂದಾಗಿ ಈಗಾಗಲೇ ಸಂಪೂರ್ಣವಾಗಿ ತುಕ್ಕು ಹಿಡಿದು ತುಂಡು ತುಂಡಾಗಿ ಹೋಗಿವೆ. ಆದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸುವ ಮುನ್ನವೇ ಎಚ್ಚೆತ್ತುಕೊಂಡು ತಕ್ಷಣವೇ ಈ ಚರಂಡಿಗೆ ಗಟ್ಟಿಮುಟ್ಟಾದ ಕಬ್ಬಿಣದ ಸರಳುಗಳನ್ನು ಅಳವಡಿಸಿ ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ತೆಗೆದಾಕೋರು ನೋಡಿ, ಇಲ್ಲಿ ಪೀಸ್ ನೋಡಿ. ನೋಡಿ ಇಲ್ಲಿ ಪೀಸ್ ನೋಡಿ. ನಮಗೆ ಕುಶಾಲನಗರ ಪುರಸಭೆಯಲ್ಲಿ ಒಂದು ಕಂಪ್ಲೇಂಟ್ ಬಂದಿತ್ತು ಸಾರ್ವಜನಿಕರಿಂದ. ನಾವು ಅದನ್ನು ವೀಕ್ಷಣೆಗೆ ಬಂದು ಇಲ್ಲಿ ನೋಡಿದ್ರೆ 3 ದೊಡ್ಡ ದೊಡ್ಡ ಹೋಂಡಗಳಿದೆ. ಈ ಹೋಂಡಗಳು ಏನಕ್ಕೆ ಹಿಂಗೆ ಬಿಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಪುರಸಭೆ ಓಪನ್ ಆಗಿ ಇನ್ನೂ 1 ವರ್ಷ ಕೂಡ ಕಳೆದಿಲ್ಲ. ಇದ್ರ ಬಗ್ಗೆ ಅಧಿಕಾರಿಗಳು ಅದು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇಲ್ಲಿ ಈಗ ಇದು ಜೀವಂತವಾಗಿರೋ ಜನಗಳನ್ನ ಸಾಯಿಸಿ ಮೇಲೆ ಮುಚ್ಚುತ್ತಾರೋ ಇಲ್ಲ ಹಾಗೆ ಮುಚ್ಚುತ್ತಾರೋ ಅಂತ ಗೊತ್ತಿಲ್ಲ. ಬೇಗನೆ ಸರಿಪಡಿಸಿ, ಬೇಗನೆ ಆದಷ್ಟು ಬೇಗ ಇದನ್ನ ಸರಿಪಡಿಸ್ಬೇಕಂತ ನಾನು ಪುರಸಭೆ ಅಧಿಕಾರಿಗಳಿಗೆ ಕೇಳ್ಬೋದು. ಇದು ಗುಂಡಿಗಳಿಗೆ ಯಾರಾದ್ರು ಬಿದ್ದರೆ ಯಾರು ಜವಾಬ್ದಾರ ಆಗ್ತಾರೆ? ಈಗ ದನ ಕರುಗಳು ಬಿತ್ತು, ಜನ ಬಿದ್ದರು, ವಯಸ್ಸಾದವ್ರು ಬಿದ್ದರು. ಅಧಿಕಾರಿಗಳೇ ದಯವಿಟ್ಟು ಎಚ್ಚೆತ್ಕೊಳ್ಳಿ. ವೇದಿಕೆಯವರು ಪ್ರತಿದಿನ ಗಮನಿಸ್ತಾ ಇರ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಯಾವತ್ತೂ ಇದೆಲ್ಲ ಗಮನಿಸ್ತಾ ಇರ್ತದೆ. ನೋಡಿ ಎಷ್ಟು ದೊಡ್ಡ ಗುಂಡಿ ಇಟ್ಟಿದ್ರಿ. ನೋಡಿ ಇದು ಪುರಸಭೆ ಅಲ್ವಾ, ಎಷ್ಟು ದೊಡ್ಡ ಗುಂಡಿ. ಸರಳುಗಳೆಲ್ಲ ಹೋಗಿದ್ದಾವೆ. ಇದು ಯಾರು ಜವಾಬ್ದಾರಿ? ನೀರು ಹರಿಯೋ ಜಾಗ. ನಾಳೆ ಬಿದ್ದರೆ ಯಾರು ಜವಾಬ್ದಾರಿಕೆ ಹೇಳಿ ನೋಡು. ಹಿಂಗೆ ಆಗ್ಬಿಟ್ರೆ ಕಷ್ಟ. ನಮ್ಮ ವೇದಿಕೆ ಕಾರ್ಯಕರ್ತರಂತೂ ಇಂಥವು ಬಿಡೋದಿಲ್ಲ. ಮುಖ್ಯಾಧಿಕಾರಿಗಳೇ ದಯವಿಟ್ಟು ಬೇಗನೆ ಸರಿಪಡಿಸಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಕೇಳ್ತಾ ಇದ್ವಿ. ನಮ್ಮ ವೇದಿಕೆ ಕಾರ್ಯಕರ್ತರು ನೋಡಿ ಬರ್ತಾ ಇದ್ದಾರೆ ಪುರಸಭೆಗೆ. ಈ ಬೋರ್ವೆಲ್ ವೈರ್ ಹೆಂಗೆ ಬಿಟ್ಟಿದ್ದಾರೆ ನೋಡಿ. ಇದೇನಾದರೂ ಯಾರಿಗಾದ್ರು ತೊಂದರೆ ಆದರೆ ಆ ವೈರ್ ನೋಡಿ ಹೆಂಗೆ ಬಿಟ್ಟಿದ್ದಾರೆ. ಇದಕ್ಕೊಂದು ಅಡಿ ಪೈಪ್ ಹಾಕ್ಬೇಕಾ ಬೇಡವಾ? ಕರೆಂಟ್ ಹೊಡೆದ್ರೆ ಯಾರು ಜವಾಬ್ದಾರರು? ನಿಲ್ಲಿ.
ನೋಡಿ, ಯಾರಿಗಾದ್ರೂ ಇದು ಮುಟ್ಟಿದ್ರೆ, ಯಾರಿಗಾದ್ರೂ ಹೊಡೆದ್ರೆ ಯಾರು ಜವಾಬ್ದಾರಕ್ಕೆ ನೋಡಿ. ನೋಡಿ ಇಲ್ಲಿ ಪುರಸಭೆ ಕಥೆ ನೋಡಿ, ಇಲ್ಲಿ ಹಾಂ ಡೇಂಜರ್ ಆಗಿದೆ ಇಲ್ಲಿ ನೋಡಿ. ಇಲ್ಲಿ ಇದು ಯಾಕೆ ಪುರಸಭೆ ಹಿಂಗೆ ವೈರ್ ತೋರಿಸಿದ್ದಾರೆ? ವಿರಾಜಪೇಟೆ ಗಾಂಧಿನಗರದ ವಾರ್ಡು ಸಂಖ್ಯೆ 15ರಲ್ಲಿ 2018ರಲ್ಲಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬಳಿಕ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ. ಇದನ್ನು ಸಹಿಸದ ಹಾಗೂ ತನ್ನ ವಿರುದ್ಧ ಸೋತ ವ್ಯಕ್ತಿಯೊಬ್ಬರು ತನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಯೂಟ್ಯೂಬ್ ಚಾನೆಲ್ನಲ್ಲಿ ಹರಿಯಬಿಟ್ಟಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಪಟ್ಟಣ ಪಂಚಾಯತ್ನ ಮಾಜಿ ಸದಸ್ಯರಾದ ಜೂನಾ ಸುನೀತಾ ಮಾಹಿತಿಯನ್ನು ನೀಡಿದರು. ತನ್ನ ಭಾಗದಲ್ಲಿ ಅನೇಕ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಅವರ ಬಗ್ಗೆ ಮಾಹಿತಿ ಕಲೆ ಹಾಕಲು BLOಗಳು ನಮ್ಮ ಮನೆಗೆ ಬಂದಿದ್ದರು. ನಾನು ಅವರಿಗೆ ಮಾಹಿತಿಯನ್ನು ನೀಡಿದ್ದೇನೆ ಅಷ್ಟೇ. ನಮ್ಮ ಮನೆಯಲ್ಲಿ ಸುಮಾರು 80 SIR ಅರ್ಜಿಗಳನ್ನು ಇಟ್ಟುಕೊಂಡಿದ್ದೇನೆ ಎಂದು ಆರೋಪ ಮಾಡಿದ್ದಾರೆ. ನನ್ನ ಮನೆಯಲ್ಲಿ ನಮ್ಮ ಕುಟುಂಬದ ಮತ್ತು ನಮ್ಮ ಕಾರ್ಮಿಕರ 5 ಅರ್ಜಿಗಳು ಮಾತ್ರ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಮನೆಗೆ ಬಂದು ಹುಡುಕಾಟ ನಡೆಸಬಹುದು. ಮುಂದಿನ ದಿನಗಳಲ್ಲಿ ಇವರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಜೂನಾ ಸುನೀತಾ ಮಾಹಿತಿಯನ್ನು ನೀಡಿದರು. ಗಾಂಧಿನಗರ 15ನೇ ವಾರ್ಡಿನಿಂದ ಚುನಾಯಿತ ಪ್ರತಿನಿಧಿಯಾಗಿ ಕಳೆದ ಬಾರಿ 2018ರಲ್ಲಿ ಗೆದ್ದು ಬಂದಿದ್ದೀನಿ. ನನ್ನ ವಿರುದ್ಧ ಸೋತ ವ್ಯಕ್ತಿಯ 2018ರಿಂದ ನನ್ನ ಮೇಲೆ ಇಲ್ಲದ ಸಲ್ಲದ ಆರೋಪವನ್ನು ಮಾಡ್ತಾ ಬಂದಿದ್ದಾರೆ. ಮತ್ತು ಈಗ ನಾನು SRI ಪ್ರತಿಕ್ರಿಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನನ್ನ ಮನೆಯಲ್ಲಿ 80 ಫಾರ್ಮ್ಗಳನ್ನು ಮಡಗಿದ್ದಾರೆ ಅಂತ ಹೇಳಿ ನನಗೆ ಇಲ್ಲದ ಸಲ್ಲದ ಆರೋಪ ಮಾಡಿದ್ದಾರೆ. ನಿಜವಾಗಿಯೂ SRIಯಲ್ಲಿ ನಮಗೆ ನಮ್ಮ ಪಕ್ಷದ ಸಿದ್ಧಾಂತ ಪ್ರಕಾರ ನಮ್ಮ ಪಕ್ಷದವರು ಹೇಳಿಕೊಟ್ಟಂಗೆ ನಾವು ಅವರಿಗೆ ಮಾಹಿತಿ ಕೊಟ್ಟಿದ್ದೀನಿ ಹೊರತು ನಮಗೆ 80 ತಗೊಂಡು ಬಂದು ಮಡಗುವಂಥ ಅವಶ್ಯಕತೆ ಇಲ್ಲ. ಏಕೆ ಹೇಳಿದ್ರೆ ನನ್ನ ಮನೆಯ 5 ಫಾರ್ಮ್, ನಂದು, ನನ್ನ ಮಗಳದು, ಗಂಡಂದು ಮತ್ತು ಇಬ್ಬರು ಕೆಲಸದವ್ರದ್ದು, ಬಿಟ್ಟರೆ ಯಾವ ಫಾರ್ಮನ್ನು ನಾನು ತಗೊಂಡಿಲ್ಲ. ನಮಗೆ BLO ಬಂದು ನಮ್ಮನ್ನು ಕೇಳಿದ್ರು, ಇವ್ರನ್ನ ಗೊತ್ತುಂಟ ಕೇಳುವಾಗ ಅವರು ಎಲ್ಲೆಲ್ಲಿದ್ದಾರೆ ಅಂತ ಹೇಳುವ ಮಾಹಿತಿಯನ್ನು ನಾನು ಒಂದು ಚುನಾಯಿತ ಪ್ರತಿನಿಧಿ ಆಗಿದ್ದೆಯಲ್ಲ, ಅದರಿಂದ ನಾವು ಅವರಿಗೆ ಮಾಹಿತಿ ತಿಳಿಸಿದ್ದೇನೆ. ಏಕೆ ಗಾಂಧಿನಗರ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷನೂ ಆಗಿದ್ದೆ. ನಮ್ಮ ವಾರ್ಡಿಗೆ ತುಂಬ ಬೇಕಾದಷ್ಟು ಕೆಲಸ ಮಾಡಿದ್ದೀನಿ. ಇದನ್ನು ಸಹಿಸದವರು ಇದು ಮಾಡ್ತಾ ಇದ್ದಾರೆ. ನಮ್ಮ ಗಾಂಧಿನಗರ ವಾರ್ಡಿನ ಪ್ರತಿಯೊಬ್ಬರಿಗೂ ನಮ್ಮನ್ನು ಚೆನ್ನಾಗಿ ಗೊತ್ತುಂಟು. ತುಂಬ ಇಂಥ ತಪ್ಪು ಮಾಹಿತಿಯನ್ನು ಯಾರೂ ಕೊಡಬಾರ್ದು. ಏಕೆ ಹೇಳಿದ್ರೆ ನಾವು SIR ಫಾರ್ಮನ್ನು ನಾವು ಕೇಳ್ಕೊಳ್ಳುವಂಥ ಇದೇ ಇಲ್ಲ. ಏನಿದ್ರು BLOದು ಕೆಲಸ. ಅದು ಅಲ್ಲದೆ ನಾವು ಅದರದ್ದು ವಿಷಯ ಏನು ಅಂತೇಳಿ ನಾವು ಜನರಿಗೆ ಮಾಹಿತಿ ಕೊಡಬಹುದು ಹೊರತು ನಾವು ಅದನ್ನು ಕೇಳಿ ಮನೆಯಲ್ಲಿ ಇಟ್ಕೊಳ್ಳ. ಯಾವಾಗ ಬೇಕಾದರೂ ನನ್ನ ಮನೆಗೆ ಬಾಗಿಲು ತೆಗೆದಿರ್ತದೆ, ಬಂದು ಚೆಕ್ ಮಾಡಬಹುದು ಅಂತ ನಾನು TV. ಈ ಸಂದರ್ಭ ಕಂಬೀರಂಡ ದಿನೇಶ್ ಹಾಗೂ ವೇಣು ವಸಂತ ಪಾಲ್ಗೊಂಡಿದ್ದರು. ವಿರಾಜಪೇಟೆ ರೋಟರಿ ಕ್ಲಬ್ನ ವಾರ್ಷಿಕ ಸಭೆ ವಿರಾಜಪೇಟೆಯ ರೋಟರಿ ಶಾಲೆಯ ಸಭಾಂಗಣದಲ್ಲಿ ನಡೆಯಿತು. ಮೇಜರ್ ಡೋನರ್ ಡಾಕ್ಟರ್ ಪ್ರಸನ್ನ CR ಅವರು ನೂತನ ಅಧ್ಯಕ್ಷರಿಗೆ 1 ವರ್ಷದ ಅವಧಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದರು ಹಾಗೂ ನೂತನ ಕಾರ್ಯದರ್ಶಿಯಾಗಿ ಕಾವಡಿ ಚಂಡ ದೀಪಕ್ ಉತ್ತೈ ಅವರಿಗೆ ಮುಂದಿನ 1 ವರ್ಷಕ್ಕೆ ಅಧಿಕಾರ ವಹಿಸಿಕೊಟ್ಟರು. ನಿಕಟಪೂರ್ವ ಅಧ್ಯಕ್ಷರಾದ BB ಮಾದಪ್ಪ ರೋಟರಿ ನಿಯಮದಂತೆ ನೂತನ ಅಧ್ಯಕ್ಷರಿಗೆ ಅಧಿಕಾರ ವಹಿಸಿಕೊಟ್ಟು ಶುಭಾಶಯ ಸಲ್ಲಿಸಿದರು. Secretary of the club, Deepak sir, you are the custodian of the intellectual memory of the club, meaning you will be responsible for all the reporting, documentation and correspondence of all matters related to the club. Congratulations to you all. Wish you all the best. Let us all put our hands together and give a big round of applause to Rotary Madappa team for having successfully led Rotary Virajpet in 2025-26. I request Assistant Governor Vijay to hand over the memento to him. Thank you, sir. Yeah. With the permission of the Assistant Governor and the blessings and wishes of all the Rotarians, invitees and guests, I now request Rotary Madappa to call her Rotary Garden. I as the installing officer will now hand over this gavel, a symbol of authority, to Rotarian Gagan, and feel very happy and privileged to declare him the President of Rotary Virajpet for 26-27. Congratulations, sir. Wish you all the best. I request Assistant Governor Vijay to hand over a memento to Rotarian Deepak and to Rotarian Gagan. I request Rotary Madappa to hand it over to the First Lady of the club.
And a memento to Anne Pavitra ma'am. And Monica and Pavitra, we request on behalf of the members of Rotary Virajpet to extend your cooperation to your spouses. And your cooperation is very, very crucial because they have to spend a lot of time and devote a lot of time to Rotary. Thank you very much. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ರೋಟೇರಿಯನ್ ಸಿಎನ್ ವಿಜಯ್ ಅವರು ಆಗಮಿಸಿ, ನಮ್ಮ ಕ್ಲಬ್ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಹಲವಾರು ಸಮಾಜಮುಖಿ ಕಾರ್ಯಗಳಿಂದ ಮಾಡ್ತಾ ಬಂದಿದೆ. ನಮ್ಮ ಅಕ್ಕಪಕ್ಕ ನಮ್ಮ ಸೇವೆ ಎಂಬ ಘೋಷವಾಕ್ಯದಂತೆ ಕಾರ್ಯನಿರ್ವಹಿಸಬೇಕಿದೆ ಎಂದರು. Most often we are asked to repeat something we do for two reasons. The first thing is you do it very well and there is this clamor of wow once more. And the second reason is you don't do so very well and you are sort of asked to do it again like an imposition which we experienced during our school days. And I think in my case it's the second reason which looks more plausible. Rotary Malappa has just finished his third term as the president of this club is all smiles. And in his case, he got to repeat it because he was exceptional every time he took up this role of president. And I am a great fan of his. I have said this before, but I admit it again. I first met him in 2008-9 when I was the secretary-elect of my club and he was the president-elect. We had our 3 pelts and cells in Madikeri. And how do I describe him? An innovator, a pioneer, enterprising, committed Rotarian, a man for crisis, a troubleshooter. He's all in one. Project leaders. Here we are individualizing, individual worker has been given this insurance policy. ನಮ್ಮ ಈ ಪೌರ ಕಾರ್ಮಿಕರು ಅಂತ ಏನು ಹೇಳ್ತೇವೆ, ಅವರ ಕೆಲಸ ಎಷ್ಟು ಇಂಪಾರ್ಟೆಂಟ್ ನಮಗೆ ಅಂತ ಹೇಳಿದ್ರೆ, ಅವರಿಲ್ಲೇ ಇದ್ದು ನಮ್ಮ ಊರಿನ ವ್ಯವಸ್ಥೆಯನ್ನು ತಿಳ್ಕೊಳ್ಬೋದು ಏನಾಗಬಹುದು ಅಂತ. ಕಸದಿಂದ ತುಂಬಿರ್ತಾರೆ ರಸ್ತೆಗಳೆಲ್ಲ, ಎಲ್ಲ ದುರ್ವಾಸನೆ ಹರಡುತ್ತೆ, ರೋಗಗಳು ಹೆಚ್ಚುತ್ತೆ. ಇದೆಲ್ಲ ಅವರು ಕೆಲಸ ಮಾಡದೇ ಇದ್ರೆ ಆಗುವಂತಹ ಸ್ವಚ್ಛ ಅಭಿಯಾನ ಅಂತ ಹೇಳಿ ಶುರು ಮಾಡಿ ವರ್ಷ ಆಯಿತು. ಆದರೂ ಕೂಡ ಇವರ ಕೆಲಸವನ್ನು ನಾವು ಎಷ್ಟು ಹೇಳಬೇಕು ಅಂತ ಹೇಳಿದ್ರೆ ಅವರೆಲ್ಲಿದ್ದರೆ ನಮಗೆ ಏನಕ್ಕೂ ಆಗುತ್ತಿಲ್ಲ. ಗಮನಕ್ಕೆ ನಾವು ಇನ್ನು ಎದ್ದಿರೋದೇ ಇಲ್ಲ. 6 ಗಂಟೆಗೆ ಶುರು ಮಾಡ್ತಾರೆ, ಅವರಿಗೆ ಗೊತ್ತಿರಲಿಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೆ ಅವರು ಕೆಲಸ ಮಾಡ್ತಾರೆ. ನಮ್ಮ ಕೆಲಸವನ್ನು ಆರಂಭಿಸಿ ಬಿಸಿಲು ಮಳೆ ಗೊತ್ತಾಗಿರಬೇಕು, ವಾಹನ ದಟ್ಟಣೆ, ಅಪಾಯಕಾರಿ ತ್ಯಾಜ್ಯ ಇವನ್ನೆಲ್ಲ ಅವರು ಹ್ಯಾಂಡಲ್ ಮಾಡ್ತಾರೆ. ಪ್ರತಿಯೊಬ್ಬ ಪೌರ ಕಾರ್ಮಿಕ ಹಿಂದಿಯೂ ಒಂದು ಕುಟುಂಬ ಇರ್ತದೆ. ಅವರ ವಯಸ್ಸಾದ ತಂದೆ ತಾಯಿ ಮನೆ ಇರ್ತಾರೆ, ಮಕ್ಕಳು ಇರ್ತಾರೆ. ಅವರೆಲ್ಲರೂ ಕೂಡ ಇವರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವರೆಲ್ಲರೂ ಕೂಡ ನಮ್ಮ ತಂದೆ ತಾಯಿ ವಾಪಸ್ ಬರುವಾಗ ಸುರಕ್ಷಿತವಾಗಿ ಮನೆಗೆ ಬರಲಿ ಅಂತ ಹೇಳಿಯೇ ಯೋಚನೆ ಮಾಡ್ತಾ ಇರ್ತಾರೆ. ಅದರಿಂದ ನಾವು ರೋಟರಿ ವಿಮಾ ಪಾಲಿಸಿ ಮಾಡ್ತಿದ್ದೇವೆ. ಇದರ ಒಂದು ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ ಅವರಿಗೆಲ್ಲರಿಗೂ. ನಿಮ್ಮ ಜೀವನ ನಮಗೆ ಅಮೂಲ್ಯ, ನಿಮ್ಮ ಕುಟುಂಬದ ಭವಿಷ್ಯವು ನಮಗೆ ಬಹಳ ಮುಖ್ಯ. ನಮಸ್ತೆ, ನಾನು ದೀಪಕ್ ಉತ್ತಯ್ಯ, ರೋಟರಿ ವಿರಾಜಪೇಟೆಯ ನೂತನ ಕಾರ್ಯದರ್ಶಿಯಾಗಿ 2026-27ರಲ್ಲಿ ಆಯ್ಕೆಗೊಂಡಿದ್ದೀವಿ. ಈ ನಮ್ಮ ಕಾರ್ಯಕಾಲದಲ್ಲಿ ಆದಷ್ಟು ನಾವು ಅಂತಾರಾಷ್ಟ್ರೀಯ ರೋಟರಿ ಮೊದಲೇ ಎಲ್ಲರಿಗೂ ತಿಳಿದಿರುವಂತೆ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಈ ಸೇವಾ ಸಂಸ್ಥೆಯಲ್ಲಿ ಸೇವೆ ಮಾಡುವುದೇ ನಮ್ಮ ಮೂಲ ಧ್ಯೇಯ. ಆದುದರಿಂದ ನಾವು ಹಲವಷ್ಟು ಸೇವೆಯನ್ನು ಮಾಡಲು ನಾವು ಇಚ್ಛಿಸಿದ್ದು, ಇವತ್ತು ಪ್ರಪ್ರಥಮವಾಗಿ ಪೌರ ಕಾರ್ಮಿಕರಿಗೆ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಹಂಚುವುದರ ಮೂಲಕ ನಮ್ಮ ಸೇವೆಯಲ್ಲಿ ಮೊದಲ ಕಾಲನ್ನು ಇಟ್ಟಿದ್ದೇವೆ. ಇನ್ನು ಹಲವಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಹೇಳಬೇಕು ಅಂದರೆ ಪೌರ ಕಾರ್ಮಿಕರು ಮತ್ತು ಇದು KEBಯಲ್ಲಿ ಲೈನ್ಮ್ಯಾನ್ ಆಗಿ ಕೆಲಸ ಮಾಡುವಂಥವರು ಮತ್ತು ಇದು ಬ್ಲಡ್ ಬ್ಯಾಂಕ್ಗಳು, ಮೆಡಿಕಲ್ ಕ್ಯಾಂಪ್ಗಳು, CPR ಟ್ರೈನಿಂಗ್ಗಳು, ಈ ಥರ ಹಲವಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. Saraswati Amal. He completed his primary education in Nirgata and continued his high school and college education in Vijayapatna. After earning a diploma from JSS College, Mysuru, he worked with various organizations before joining Vijayawani, Karnataka's leading Kannada daily
in 2014 as a Taluk correspondent. ಹಿರಿಯ ಸಂಸ್ಥೆ, ಸುಮಾರು 55 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಯ ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಸಿಕ್ಕಿರುವ ಅವಕಾಶನೇ ತುಂಬ ಒಂದು ಗೌರವವನ್ನು ತರ್ತಾ ಇದೆ ಅಂದರೆ ತಪ್ಪಾಗಲಾರದು. ಯಾಕೆಂತ ಹೇಳಿದ್ರೆ ಸಾಕಷ್ಟು ಹಿರಿಯರು ಈ ಕ್ಲಬ್ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ. ಇನ್ನು ಚಾರ್ಟರ್ ಪ್ರೆಸಿಡೆಂಟ್ ಮೋಹನ್ ಅಯ್ಯಪ್ಪನವರು ಈಗಲೂ ಸಹ ಸಕ್ರಿಯ ಸದಸ್ಯರಾಗಿ ಈ ಒಂದು ಸಂಸ್ಥೆಯಲ್ಲಿ ಇರುವುದು ನಿಜಕ್ಕೊಂದು ಸಂತಸದ ವಿಷಯ ಅಂದರೆ ತಪ್ಪಾಗಲಾರದು. I would like to express my heartfelt appreciation to our outgoing president and entire team for the outstanding effort, leadership and commitment. Your efforts have strengthened our club and created a strong foundation for us to move forward. As we begin this new Rotary year, my vision is simple: to bring our members closer, strengthening fellowship, encourage active participation, and create a greater impact in meaningful service. Under the leadership of the charter member Rotary Nayappa, we had an opportunity to introspect and then realign our goals to the modern day. It was a year that we did a lot of introspection, came up with something new. And the best we have is 2 new members within 2 years of joining Rotary have become leaders to take over the club as president and secretary. I think there's not much achievement more than this. The best satisfaction is when you bring in new members to the club. Rotary Ganapati is a dedicated coffee planter from Hosur. He was born on 29th November to the proud parents Pujimura Lalu Ganapati and Gladana. He completed his schooling at Good Shepherd Convent Amati and pursued his pre-university education at Kavli College, Gonigappa. After completing his MBBS, he served as an RMO at Vivekananda Memorial Hospital, Sargol. ರೋಟರಿ ಸಂಸ್ಥೆಯ ಹಿರಿಯ ಸದಸ್ಯರಾದ ಡಾಕ್ಟರ್ ನರಸಿಂಹ, ಡಾಕ್ಟರ್ ಲವಿನ್ ಚಂಗಪ್ಪ ಹಾಗೂ ಮಡಿಕೇರಿ, ಸೋಮವಾರಪೇಟೆ, ಕುಶಾಲನಗರ, ಗೋಣಿಕೊಪ್ಪ, ಹುಣಸೂರು, ಪಿರಿಯಾಪಟ್ಟಣ, ಕೆಆರ್ ನಗರದ ರೋಟರಿ ಕ್ಲಬ್ನ ಸದಸ್ಯರು ಪಾಲ್ಗೊಂಡಿದ್ದರು. ಗಾನಕೋಗಿಲೆ ಎಸ್ ಜಾನಕಿಯವರು ಕೊಡಗಿನಲ್ಲಿಯೂ ಕೆಲವು ದಿನಗಳಿಂದ ಕಳೆದಿದ್ರು. ಕಾವೇರಿ ನದಿಯ ಉಗಮ ತಾಣ ತಲಕಾವೇರಿಗೆ ತೆರಳಿ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಲು ಜಾನಕಿಯವರು ಕೊಡಗಿಗೆ ಬಂದಿದ್ರು. ಮಡಿಕೇರಿಯಲ್ಲಿ ರಾಷ್ಟ್ರೀಯ ಔಷಧಿ ವ್ಯಾಪಾರಸ್ಥರ ಸಂಘದ ಸಂಘಟನಾ ಕಾರ್ಯದರ್ಶಿ ಎಕೆ ಜೀವನ್ ಅವರ ತೋಟದ ಮನೆಯಲ್ಲಿ 2015ರ ಏಪ್ರಿಲ್ನಲ್ಲಿ 8 ದಿನಗಳನ್ನು ಕಳೆದಿದ್ದ ಎಸ್ ಜಾನಕಿಯವರು ಇಲ್ಲಿದ್ದಷ್ಟು ದಿನ ವಿವಿಧ ಹಾಡುಗಳನ್ನು ಹೇಳ್ತಾ ಇದ್ದರಂತೆ. ಕೊಡಗಿನ ಸುಂದರ ನಿಸರ್ಗದ ಮಡಿಲಲ್ಲಿ ಆ ಸರಸ್ವತಿಯ ಗಾನಾರಾಧನೆಯಲ್ಲಿ ತೊಡಗಿರುವುದು ತನ್ನ ಭಾಗ್ಯ ಎಂಬ ಹೇಳಿಕೆಯನ್ನ ಅವರು ನೀಡಿದ್ರು ಅಂತ ಜೀವನ್ ಸ್ಮರಿಸಿಕೊಂಡ್ರು. ಕನ್ನಡ ನಾಡಿನ ಜೀವನದಿ ಕಾವೇರಿ ಬಗ್ಗೆ ನಾನೇನೋ ಅನೇಕ ಹಾಡುಗಳನ್ನು ಕೇಳಿದ್ದೇನೆ, ಅವೆಲ್ಲವೂ ಬಹಳ ಜನಪ್ರಿಯವಾಯಿತು. ಆದರೆ ಇಂಥ ಮಹಾಮಾತೆಯ ಬಗೆಗಿನ ಹಾಡು ಕೇಳಿದ ಮೇಲೆ ಆ ಮಹಾಮಾತೆ ಕಾವೇರಿ ಸನ್ನಿಧಿಯನ್ನು ದರ್ಶನ ಮಾಡದಿದ್ರೆ ಹೇಗೆ ಅಂತ ತಲಕಾವೇರಿಗೆ ಭೇಟಿ ನೀಡಲು ಬಂದಿದ್ದೇನೆ ಅಂತ ಜಾನಕಿಯವರು ವಿನಮ್ರತೆಯಿಂದ ಹೇಳಿದರು ಅಂತ ಜೀವನ್ ತಿಳಿಸಿದರು. ಜಾನಕಿಯಮ್ಮ ಬಹಳ ಸರಳ ಜೀವಿ. ಅಷ್ಟೊಂದು ಖ್ಯಾತ ಗಾಯಕಿಯಾಗಿದ್ದರೂ ಒಂದಿಷ್ಟು ಅಹಂ ತೋರದೆ ಮನೆಯಲ್ಲಿ ನೆಲೆಸಿದ್ರು. ಬೆಳಿಗ್ಗೆ ಇಡ್ಲಿ, ಮಧ್ಯಾಹ್ನ ಅನ್ನ ಸಾರು, ರಾತ್ರಿಗೆ ಫಲಾಹಾರ ಕೊಟ್ಟರೆ ಸಾಕು, ನನಗಾಗಿ ಬೇರೇನೂ ಮಾಡಬೇಡಿ ಅಂತ ಹೇಳಿದರು. ಅವರು ಮನೆಯಲ್ಲಿದ್ದಷ್ಟು ದಿನ ಹಾಡಿನ ಲೋಕದಲ್ಲಿ ವಿಹರಿಸಿದ ಅನುಭವವಾಗಿತ್ತು. ಮಗಳು ಚಹನಾಳಿಗೂ ಕೆಲವು ಹಾಡುಗಳನ್ನು ಹೇಳಿಕೊಟ್ಟಿದ್ರು. ಇಂಥ ಮೇರು ಗಾಯಕಿಯೊಂದಿಗೆ 1 ವಾರ ಕಳೆದಿದ್ದು ಜೀವನದ ಅತ್ಯಂತ ದೊಡ್ಡ ಭಾಗ್ಯ ಅಂತ ಸುಮಾ ಜೀವನ್ ಸ್ಮರಿಸಿಕೊಂಡ್ರು. ಕೊಡಗು ಜಿಲ್ಲೆಗೆ ನವಮಂಗಳೂರು ಬಂದರು ಸಂಸ್ಥೆಯಿಂದ ಶಾಶ್ವತವಾದ ಜನೋಪಯೋಗಿ ಯೋಜನೆಯಿಂದ ಜಾರಿಗೊಳಿಸಲು ಬದ್ಧ ಅಂತ ಸಂಸ್ಥೆ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಭರವಸೆ ನೀಡಿದ್ದಾರೆ. ಮಡಿಕೇರಿಗೆ ಭೇಟಿ ನೀಡಿದ ಸುಶೀಲ್ ಕುಮಾರ್ ಸಿಂಗ್ ಅವರಿಂದ ತಾಜ್ ವಿವಾಂತ ರೆಸಾರ್ಟ್ನಲ್ಲಿ ಭೇಟಿ ಮಾಡಿದ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಜಿಲ್ಲಾಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್ ನೇತೃತ್ವದ ನಿಯೋಗ ವಿವಿಧ ಬೇಡಿಕೆಗಳ ಪ್ರಸ್ತಾವನೆಯನ್ನು ಸಲ್ಲಿಸಿತು. ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಗೌರವ ಸಲಹೆಗಾರ ಜಿ ಚಿದ್ವಿಲಾಸ್ ಈ ಸಂದರ್ಭ ಪ್ರಸ್ತಾವನೆಯನ್ನು ಸಲ್ಲಿಸಿ, ಕೊಡಗು ಜಿಲ್ಲೆಯಿಂದ ಬಹುತೇಕ ಕಾಫಿ ವಹಿವಾಟು ನವಮಂಗಳೂರು ಬಂದರಿನ ಮೂಲಕ ಆಗ್ತಾ ಇದೆ. ನವಮಂಗಳೂರಿನ ಆರ್ಥಿಕ ಲಾಭಕ್ಕೂ ಕೊಡಗಿನಿಂದ ಸರಬರಾಜಾಗ್ತಿರುವ ಕಾಫಿ ಪರೋಕ್ಷವಾಗಿ ಕಾರಣವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನವಮಂಗಳೂರು ಬಂದರು ಟ್ರಸ್ಟ್ನಿಂದ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿ ಬಳಸಿ
ಕೊಡಗು ಜಿಲ್ಲೆಯಲ್ಲಿ ಜನರಿಗೆ ಪ್ರಯೋಜನವಾಗುವಂತಹ ಶಾಶ್ವತ ಯೋಜನೆಯಿಂದ ಜಾರಿಗೊಳಿಸುವಂತೆ ಕೋರಿದರು. ಈ ಪ್ರಸ್ತಾವನೆಗೆ ಸುಶೀಲ್ ಕುಮಾರ್ ಪೂರಕವಾಗಿ ಸ್ಪಂದಿಸಿದರು. ಈಗಾಗಲೇ ಮೈಸೂರು ಕುಶಾಲನಗರ ರೈಲ್ವೆ ಸಂಪರ್ಕ ಸರ್ವೆ ನಡೆದಿದ್ದು, ಕೊಪ್ಪ ಭಾಗದಲ್ಲಿ ನಿಲುಗಡೆ ಯೋಜನೆ ಇದೆ. ಅದನ್ನು ಕಾರ್ಯರೂಪಕ್ಕೆ ತರಲು ಒತ್ತಡ ಹಾಕುವಂತೆ ಮನವಿ ಮಾಡಿದರು. ಭಾರತದಲ್ಲಿ ಕೇವಲ 1 ಲಕ್ಷ ಟನ್ನಷ್ಟು ಕಾಫಿ ಆಂತರಿಕವಾಗಿ ಬಳಸಲಾಗ್ತಾ ಇದ್ದು, ಅದರ ಪ್ರಮಾಣ ಹೆಚ್ಚಿಸಲು ಸರ್ಕಾರ ಪ್ರಯತ್ನಿಸಲು ಸಂಬಂಧಪಟ್ಟವರಿಂದ ಸಂಪರ್ಕಿಸಬೇಕು. ಮಡಿಕೇರಿಯಿಂದ ಸಂಪಾಜೆವರೆಗೆ ಸರ್ವ ಋತು ರಸ್ತೆಯನ್ನು ನಿರ್ಮಿಸಬೇಕು. ಅದರಿಂದ ಪ್ರತಿ ವರ್ಷ ಮಳೆಗಾಲದಲ್ಲಿ 3 ತಿಂಗಳು ಭಾರೀ ವಾಹನ ಸಂಚಾರ ಸ್ಥಗಿತವಾಗದಂತೆ ಸಾಧ್ಯ. ಈ ಬಗ್ಗೆ ಸಚಿವರೊಂದಿಗೆ ಚರ್ಚಿಸಿ ಸಮಸ್ಯೆ ಪರಿಹರಿಸುವಂತೆ ಚಿದ್ವಿಲಾಸ್ ವಿನಂತಿಸಿದರು. ಕೊಡ್ಲಿಪೇಟೆ ಸಮೀಪದ ಜನಾರ್ದನಹಳ್ಳಿಯ ಹೇಮಾವತಿ ನದಿಯ ಹಿನ್ನೀರಿನಲ್ಲಿ ಮೀನು ಹಿಡಿಯಲು ತೆರಳಿ ಬಳಿಕ ನಾಪತ್ತೆಯಾಗಿದ್ದ ನೀರುಗುಂದ ಗ್ರಾಮದ ನಿವಾಸಿಗಳಾದ ನಾಗರಾಜ್ ಹಾಗೂ ಶಿವರಾಜ್ ಅವರ ಮೃತದೇಹ ಭಾನುವಾರ ಮಧ್ಯಾಹ್ನ ಪತ್ತೆಯಾಗಿದೆ. ಎನ್ಡಿಆರ್ಎಫ್ ಯೋಧರು ನಿರಂತರ ಕಾರ್ಯಾಚರಣೆ ನಡೆಸಿ ಇಬ್ಬರ ಮೃತದೇಹಗಳನ್ನು ನೀರಿನಿಂದ ಹೊರತೆಗೆಯುವಲ್ಲಿ ಸಫಲರಾಗಿದ್ದಾರೆ. ಸ್ಥಳಕ್ಕೆ ಶಾಸಕ ಡಾಕ್ಟರ್ ಮಂತ್ರಗೌಡ, ಸೋಮವಾರಪೇಟೆ ತಹಶೀಲ್ದಾರ್ ಮೂರ್ತಿ, ಶನಿವಾರ ಸಂತೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಸಿ ವಾರಸುದಾರರಿಗೆ ಹಸ್ತಾಂತರ ಮಾಡಲಾಯಿತು. ಸ್ಥಳದಲ್ಲಿ ಹಾಜರಿದ್ದ ಮೃತರ ಕುಟುಂಬಕ್ಕೆ ಶಾಸಕ ಡಾಕ್ಟರ್ ಮಂತ್ರಗೌಡ, ತಹಶೀಲ್ದಾರ್ ಮೂರ್ತಿ ಅವರು ಸಾಂತ್ವನ ಹೇಳಿದರು. ಗುರುವಾರ ರಾತ್ರಿ ಶಿವರಾಜ್ ಹಾಗೂ ನಾಗರಾಜ್ ಅವರು ಮೀನು ಹಿಡಿಯಲು ನದಿಗೆ ತೆರಳಿದ್ರು. ತಡರಾತ್ರಿಯಾದರೂ ಇಬ್ಬರೂ ಮನೆಗೆ ಮರಳಲಿಲ್ಲ. ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಹಿಂದೀರು ಪ್ರದೇಶಕ್ಕೆ ತೆರಳಿದ ಸಂದರ್ಭ ನದಿ ದಡದಲ್ಲಿ ರೈನ್ಕೋಟ್, ಮೀನು ಹಿಡಿಯುವ ಬಲೆ ಇರುವ 1 ಚೀಲ ಹಾಗೂ ಒಬ್ಬರ ಚಪ್ಪಲಿ ಮಾತ್ರವೇ ಪತ್ತೆಯಾಗಿತ್ತು. ಘಟನೆ ಕುರಿತು ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬೆಳೆಯೋ ಪೈರನ್ನ ಮೊಳಕೆಯಲ್ಲಿಯೇ ನೋಡು ಎಂಬ ನಾಣ್ಣುಡಿಯಂತೆ ಚಿಕ್ಕ ವಯಸ್ಸಿನಿಂದಲೇ ಗುಣಮಟ್ಟದ ಶಿಕ್ಷಣ ದೊರೆತಾಗ ಆ ಮಕ್ಕಳು ದೇಶದ ಆಸ್ತಿಗಳಾಗ್ತಾರೆ ಅಂತ ರಾಜ್ಯ ಒಕ್ಕಲಿಗರ ಸಂಘದ ಜಿಲ್ಲಾ ನಿರ್ದೇಶಕ ಹಾಗೂ ಸಮಾಜ ಸೇವಕರಾದ ಹರಪಳ್ಳಿ ರವೀಂದ್ರ ಅವರು ಹೇಳಿದ್ದಾರೆ. ಶನಿವಾರ ಮದಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಿಸಿ ಮಾತನಾಡಿದ ಅವರು, ಕಳೆದ 26 ವರ್ಷಗಳಿಂದ ಕೊಡಗು ಜಿಲ್ಲೆಯ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ನೋಟು ಪುಸ್ತಕಗಳನ್ನು ಪ್ರತಿ ವರ್ಷ ವಿತರಣೆ ಮಾಡಿಕೊಂಡು ಬರ್ತಾ ಇದ್ದೇನೆ. ಗ್ರಾಮೀಣ ಪ್ರದೇಶದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಗ್ರಾಮೀಣ ಪ್ರದೇಶದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಭವಿಷ್ಯದಲ್ಲಿ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಇದನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಕಳೆದ 26 ವರ್ಷಗಳಿಂದ ಪ್ರತಿ ವರ್ಷ ಪುಸ್ತಕ ವಿತರಣೆ ಮಾಡಿಕೊಂಡು ಬರ್ತಾ ಇದ್ದೇನೆ ಎಂದರು. ದೊಡ್ಡವರು ಅಂತ ಹೇಳಿದ್ರೆ ಬೆಳೆದು ದೊಡ್ಡವರಲ್ಲ, ಈ ಸಮಾಜದ ದೊಡ್ಡ ವ್ಯಕ್ತಿಗಳಾಗಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವ್ರು ಮಾತ್ರ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋದು. ಹಾಗಾಗಿ ನೀವೆಲ್ಲರೂ ಒಂದೇ ಒಂದು ಸಣ್ಣ ಗಾದೆ ಹೇಳ್ತೀನಿ. ಏನು, ನಿಮಗೆ ಹಸಿವಾದರೆ ಮಾತ್ರ ಅನ್ನದ ಒಂದು ಆಸೆ ಬರುತ್ತೆ, ಅಥವಾ ಅನ್ನವನ್ನು ಹುಡ್ಕೊಂಡು ಹೋಗ್ತೀವಿ. ಅದು ಇಂಗ್ಲೀಷ್ನಲ್ಲಿ ಹೇಳೋದು ಅಂತ ಹೇಳಿದ್ರೆ ನಿಮ್ಮ ಟೀಚರ್ಸಿಗೆ ಗೊತ್ತಾಗುತ್ತೆ, ನಿಮ್ಗೆ ಮೋಸ್ಟ್ಲಿ ಗೊತ್ತಾಗಲ್ಲ ಅಂತ ಕಾಣುತ್ತೆ. ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್. ನಿಮ್ಗೇನಾದ್ರೂ ಬೇಕು ಅಂತ ಆದರೆ ಮಾತ್ರ ನೀವು ಹುಡ್ಕೊಂಡು ಹೋಗೋದು. ಅದೇ ನಿಮ್ಮ ಪ್ಲೇಸಲ್ಲಿ ಇನ್ನೊಬ್ಬ ಅಗರ್ಭ ಶ್ರೀಮಂತನ ಮಗು ಇದ್ದರೆ ಅದು ಏನು ಕೊಟ್ಟರು ತಿನ್ನೋದಿಲ್ಲ, ಅವ್ರ ಬಾಯಿಗೆಲ್ಲ ಹಾಕ್ಬೇಕು. ಆದರೆ ನೀವು ನನಗೆ ಅನ್ನ ಬೇಕು ಅಂತ ನಿಮ್ಮ ತಾಯಿ ಹತ್ರ ಹೋಗಿ, ನಿಮ್ಮ ತಂದೆ ಹತ್ರ ಹೋಗಿ ತಿಂತೀರಿ. ಅದು ಹಸಿವಿನ ಒಂದು ಮಹತ್ವ. ಆ ಹಸಿವು ಜಾಸ್ತಿ ಇದ್ದರೆ ಮಾತ್ರ ನೀವು ಸಮಾಜದಲ್ಲಿ ಅಥವಾ ಯಾವುದೇ ಒಳ್ಳೆ ಇನ್ವೆನ್ಷನ್ಗಳು, ಅಥವಾ ಇವತ್ತು ಹಸಿವು ಅಂದರೆ ಅನ್ನ ಹುಡ್ಕೊಂಡು ಹೋಗ್ತೀರಿ, ಅನ್ನ ಸಿಗಬೇಕು ಅಂದರೆ ಕೆಲಸ ಹುಡ್ಕೊಂಡು ಹೋಗ್ತೀರಿ, ಕೆಲಸ ಸಿಗಬೇಕು ಅಂದರೆ ಯಾರು ಸಮಾಜದ ಮುಖ್ಯ ವ್ಯಕ್ತಿಗಳ ಹತ್ರ ಮಾತಾಡಬೇಕು, ಸಮಾಜದ ಮುಖ್ಯ ವ್ಯಕ್ತಿಗಳ ಹತ್ರ ಮಾತಾಡಿದ್ರೆ ನಿಮಗೆ ಒಳ್ಳೆ ಹುದ್ದೆ ಸಿಗ್ತದೆ, ಅಥವಾ ದುಡಿಯುವಂಥ ಒಂದು ಆಪರ್ಚುನಿಟಿ ಸಿಗ್ತದೆ. ಅದಕ್ಕೆ ಹೇಳೋದು ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ. ನಮಗೆಲ್ಲ ಅದೇ ಆಗಿದೆ. ನಾವು ಬಡ ದನ ಕಾಯ್ತಿದ್ದಂಥವ್ರು, ರಜಾ ದಿನಗಳಲ್ಲಿ ದನ ಕಾಯ್ತಿದ್ದಂಥವ್ರು ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡಿದ್ದೀನಿ. ನಾನು ನಿಮ್ಮಲ್ಲಿ ಆಸೆ ಪಡೋದು ನಾಳೆ ನೀವು ಇಲ್ಲಿ ಬಂದು ಕೂತ್ಕೋಬೇಕು. ಇಲ್ಲಿ ಬಂದು ಕೂತ್ಕೋಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಈಗ ಎಲ್ಲ ಮಕ್ಳಿದ್ದೀರಿ. ಇವತ್ತಿನ ಮಕ್ಕಳು ನೀವು ಕರೆಕ್ಟಾಗಿ ತಲೆ ತಗೋಬೇಕು. ಇವತ್ತು ಯಾರು ನಾವು ದಡ್ರಿದ್ದಂಗೆ ಯಾರು ನೀವು ದಡ್ರಿಲ್ಲ. ನಿಮಗೆ 5ನೇ ಕ್ಲಾಸಿಗೆ ಇವತ್ತು ಯಾರೋ ಒಬ್ಳು 14ನೇ ವರ್ಷಕ್ಕೆ ವರ್ಲ್ಡ್ ಫೇಮಸ್ ಏನೋ ಡಾಟಾ ಎಂಟ್ರಿನ ಏನೋ ಆಗಿದ್ದಾಳೆ. ನೀವು ಆಲ್ಮೋಸ್ಟ್ 12 ವರ್ಷ, 10 ವರ್ಷ, 9 ವರ್ಷದವರು. ಇವತ್ತೆಲ್ಲ ಈಗ ಮೊಬೈಲ್ ಕೊಟ್ರೆ ನೀವೆಲ್ಲರೂ ಅಪ್ಪ ಅಮ್ಮನಿಗಿಂತ ಜಾಸ್ತಿ
ನಮಗೆ ಗೊತ್ತಿರಲ್ಲ. ಆ ಥರ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಾನು ಮಾತಾಡೋದು ಗೊತ್ತಾಗಲ್ಲ ಅಂತಲ್ಲ, ನಿಮಗೆ ಗೊತ್ತಾಗಬೇಕು. ನಿಮ್ಗೆ ಗೊತ್ತಾಗಬೇಕು. ನೀವು ಇನ್ನೊಂದು ದಿವಸ ಇಲ್ಲಿ ಬಂದು ಕೂರ್ಬೇಕು ಅಂತ ಹೇಳಿದ್ರೆ, ಇನ್ನೊಂದು ದಿವಸ ಇಲ್ಲಿ ಕೂರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಗುರುಗಳನ್ನ ಫಾಲೋ ಮಾಡಬೇಕು. ಗುರುಗಳನ್ನ ಫಾಲೋ ಮಾಡಬೇಕು ಅಂದ್ರೆ ಏನು? ಇವತ್ತಿನ ಪುಸ್ತಕ ಏನು, ಇವತ್ತಿನ ಇದಿದೆ ಹೋಮ್ವರ್ಕ್ಗಳು, ಅದೆಲ್ಲ ಇವತ್ತೇ ಮಾಡಿ ನಾಳೆ ಪಾಠ ಪ್ರವಚನಗಳಿಗೆ ರೆಡಿ ಆಗಬೇಕು. ಅದೊಂದು ನೀವು ಮಾಡಿದ್ರೆ, ಎರಡನೇದು ನಿಮ್ಮ ಗುರುಗಳನ್ನ ಫಾಲೋ ಮಾಡಬೇಕು. ನೀವು ಒಂದು ಗುರುಗಳ ಜೊತೆ ಕೇಳಿ, ನಾನು ಏನಾಗಬೇಕು ಇವತ್ತೇ, ನಾಳೆನೆ ನಾನು ಇಂಥದ್ದು ಆಗಬೇಕು. ನಿಮ್ಗೆ ಏನಾಗ ಆಸೆ ಇದ್ರೆ ನಾನು ಪೊಲೀಸ್ ಆಗಬೇಕು, ಅಥವಾ ನಾನು ಡಾಕ್ಟರ್ ಆಗಬೇಕು, ಅಥವಾ ನಾನು IAS ಆಫೀಸರ್ ಆಗಬೇಕು, ಅದನ್ನೆಲ್ಲ ನೀವು ಗುರುಗಳ ಜೊತೆ ಕೇಳಿ. ನಿಮ್ಮ ಗುರಿ ಇದ್ರೆ, ಜೊತೆಗೆ ಗುರುಗಳಿದ್ರೆ, ನೀವು ನಿಮ್ಮ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ತೀರಿ. ಗುರುಗಳು ಎರಡೂ ಇಲ್ಲ ಅಂತ ಹೇಳಿದ್ರೆ ನಿಮ್ಗೇನೂ ಆಗಕ್ಕಾಗಲ್ಲ. ನಿಮ್ಮಪ್ಪ ಈಗ ತೋಟಕ್ಕೋ ಅಥವಾ ನಿಮ್ಮದೇ ಗದ್ದೆಗಳಿಗೋ ಹೋಗಿ ಕೆಲಸ ಮಾಡ್ತಾ ಇರ್ಬೋದು, ಅದೇ ವೃತ್ತಿ ನೀವು ಆರಿಸ್ಬೇಕಾಗುತ್ತೆ. ನಿಮಗೆ ಒಂದು ಗುರಿ ಇರಬೇಕು, ಗುರಿಯ ಜೊತೆಗೆ ಗುರುಗಳಿರ್ಬೇಕು. ಗುರಿ ಎರಡಿದ್ರೆ ನೀವು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ತೀರಿ, ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋಗ್ತೀರಿ. ನಿಮಗೆ ಅರ್ಥ ಆಗುವಾಗ ಹೇಳ್ತಾ ಇದ್ದೀನಿ. ಬೇರೆ ಕಡೆ ಆದರೆ ನಾನು ಮಂಕುತಿಮ್ಮನ ಕಗ್ಗ ಅಥವಾ ವಿವೇಕಾನಂದ ಅವ್ರದ್ದು ಅದು ಇದು ಎಲ್ಲ ಹೇಳ್ತಿದ್ದೆ. ಬಟ್ ನೀವು ಸಣ್ಣವರು, ಇನ್ನು ನಿಮ್ಗೆ ಇಷ್ಟೇ ಸಾಕು. ನಿಮ್ಮ ಇವತ್ತಿನ ಪಾಠಗಳನ್ನ ಇವತ್ತೇ ಕಲ್ತ್ಕೊಳ್ಳಿ, ನಾಳೆ ಗುಳಿಸ್ಬೇಡಿ. ಎಲ್ರಿಗೂ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ ಕ್ಲೀನಾಗಿ. ನಾಳೆ ಗುಳಿಸ್ಬೇಡಿ. ನಾಳೆ ಪಾಠನ ನಾಳೆ, ಇವತ್ತಿನ ಪಾಠ ನಾಳೆ ನೀವು ಹೋಮ್ವರ್ಕ್ ಎಲ್ಲ ಉಳಿಸ್ಕೊಂಡ್ರೆ, ನೀವು ಗುರುಗಳು ಇಷ್ಟೆಲ್ಲ ನಿಮಗೆ ಕಷ್ಟಪಟ್ಟು ಪಾಠ ಕಲಿಸೋದು ಪ್ರಯೋಜನ ಇಲ್ಲ. ಇವತ್ತೇನು ಕಲಿಸ್ತಾರೆ ಅದನ್ನ ಆಫೀಸಲ್ಲಿ ಕ್ಲಾಸ್ ರೂಮಲ್ಲಿ ಚೆನ್ನಾಗಿ ಕಲಿತು ಏನು ಹೋಮ್ವರ್ಕ್ ಕೊಡ್ತಾರೆ ಅವತ್ತೇ ಮಾಡಿ ನಾಳೆ ಪಾಠಗಳಿಗೆ ರೆಡಿ ಆಗ. ಜೊತೆಗೆ ನಾನು ಇಂಥವ್ನ ಆಗ್ತೀನಿ ಅಂತ ನೋಡಿ, ಅವಳಾಗಲೇ ಮೆಲುಕು ಹಾಕ್ತಾ ಇದ್ದಾರೆ, ನಾನೇನೋ ಆಗಬೇಕು ಅಂತ. ಯಾರು ಹೋಗೋದು? ಸೊ ನಾಳೆ ನಾನು ಏನಾಗಬೇಕು ಅಂತ, ಅದಕ್ಕೆ ಗುರುಗಳು ನಿಮಗೆ ಇವಾಗ ನೀವು ನಾಳೆ ಏನಾಗಬೇಕು ಅಂತ ಹೇಳೋದು ಒಂದು ಬೀಜ ಮಣ್ಣಿಗೆ ಹಾಕುವಂಥದ್ದು. ಅದನ್ನ ಇಲ್ಲಿ ನೋಡಿ ಎಲ್ಲ ಗುರುಗಳಿದ್ದಾರೆ, ನೀರೆರೆದು ಗೊಬ್ಬರ ಹಾಕಿ ಬೆಳೆಸ್ತಾರೆ. ಬೆಳೆಸಿ ಒಳ್ಳೆ ಫಲ ಕೊಡ್ತದೆ. ಒಳ್ಳೆ ಫಲವತ್ತಾದ ಒಂದು ಸಮೃದ್ಧಿಯಾದ ಒಂದು ಹಣ್ಣನ್ನ ಸಮಾಜದಲ್ಲಿ ನಾವು ನೋಡ್ಬೋದು. ಹಾಗಾಗಿ ಬಡವರಾಗಿ ಆದ್ವಿ ಅಂತ ಚಿಂತೆ ಮಾಡಬೇಡಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೀವಿ ಅಂತ ಚಿಂತೆ ಮಾಡಬೇಡಿ. ನಾಳೆ ನೀವು ಈ ಸಮಾಜದ, ಈ ನಾಡಿನ, ಈ ರಾಜ್ಯದ, ಈ ದೇಶದ ಸುಭದ್ರವಾದ ವ್ಯಕ್ತಿ ಆಗಬೇಕು ಅಂತ ಹೇಳ್ತಾ, ಎಲ್ಲ ನಿಮ್ಮ ಗುರುಗಳನ್ನ ಹೆಜ್ಜೆ ಗುರುತುಗಳನ್ನ ಫಾಲೋ ಮಾಡಿ ನೀವು ಒಳ್ಳೇದಾಗ್ತೀರಿ. ಸಮಾಜ ನಿಮ್ಮಂಥ ಸಣ್ಣ ಬನ್ನಿ ಕಡೆ ಬನ್ನಿ ಮಕ್ಕಳ ಲೈನ್ ಆಗಿ. ಗಿರೀಶ್ ಕಾಟನಮನೆ ಮಾತನಾಡಿ, ಮಕ್ಕಳು ಶೈಕ್ಷಣಿಕ ಪ್ರಗತಿಯಲ್ಲಿ ಶಿಕ್ಷಕರ ಪಾತ್ರ ಹಿರಿದಾಗಿದೆ. ಪೋಷಕರು ಕೂಡ ತಮ್ಮ ಮಕ್ಕಳು ಶೈಕ್ಷಣಿಕ ಬೆಳವಣಿಗೆ ಬಗ್ಗೆ ಗಮನ ಹರಿಸಬೇಕು. ಯಾವುದೇ ಪಾಠ ಪ್ರವಚನದ ಬಗ್ಗೆ ನೋಡಿಕೊಳ್ಳಬೇಕು. ಪೋಷಕರು ಆಗಾಗ್ಗೆ ಶಾಲೆಗಳಿಗೆ ಭೇಟಿ ನೀಡಿ ಗ್ರಾಮೀಣ ಭಾಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಹರಪಳ್ಳಿ ರವೀಂದ್ರ ಅವರು ಕಳೆದ 26 ವರ್ಷಗಳಿಂದ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿಗಳ ನೋಟು ಪುಸ್ತಕಗಳನ್ನು ಶಾಲಾ ಮಕ್ಕಳಿಗೆ ವಿತರಣೆ ಮಾಡ್ತಾ ಇರುವುದು ಸಂತಸದ ವಿಚಾರ ಎಂದರು. ತಿಳ್ಕೊಂಡಿರೋ ಹಾಗೆ 26 ವರ್ಷಗಳಿಂದ ಕೊಡಗಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಪುಸ್ತಕವನ್ನು ವಿತರಿಸುವ ಜೊತೆಗೆ ಕೊಡಗಿನಲ್ಲಿ ಶೈಕ್ಷಣಿಕವಾಗಿ, ನೀರಾವರಿ ವಿಚಾರವಾಗಿ, ಆರೋಗ್ಯ ವಿಚಾರವಾಗಿ, ಸಾಮಾಜಿಕ ವಿಚಾರವಾಗಿ 365 ದಿವಸನೂ
ಹುಟ್ಟಿರ್ತಕ್ಕಂಥ ವ್ಯಕ್ತಿ ಅಂದರೆ ಕೊಡಗಿನಲ್ಲಿ, ಈ ಕೊಡಗಿನ ಹೆಮ್ಮೆಯ ಪುತ್ರ ಹರಪಳ್ಳಿ ರವೀಂದ್ರಜಿ ಅಂತ ಹೇಳಕ್ಕೆ ನಾನು ಬಯಸುತ್ತೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕದ ಅಂತ ಹೇಳೋದು ಮುಖ್ಯ ಅಲ್ಲ, ಅವರು ಹೇಗೆ ಬದುಕಿದರು ಅನ್ನೋದು ಒಂದು ಇತಿಹಾಸ ನಿರ್ಮಾಣ ಆಗಬೇಕಾಗ್ತದೆ. ಆ ಇತಿಹಾಸವನ್ನು ಈ ಕೊಡಗಿನಲ್ಲಿ ಏಕೈಕ ವ್ಯಕ್ತಿ ಹರಪಳ್ಳಿ ರವೀಂದ್ರಜಿ ಅವರು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎರಡನೇದಾಗಿ, ಈಗ ತಮ್ಮಗಳಿಗೆ ಗೊತ್ತಿರುವ ಹಾಗೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ಚಲನಚಿತ್ರ ನಟರ ಈ ಫೋಟೋವನ್ನು ಇಟ್ಟಿರೋದು ತಾವು ಗಮನಿಸ್ಬೋದು ಮೇಡಮ್. ನೀವು ಕೆಲವು ರಾಜಕಾರಣಿಗಳ ಫೋಟೋವನ್ನು ಇಟ್ಟರು ನೀವು ಗಮನಿಸ್ಬೋದು ಮೇಡಮ್. ನೀವು ಕೆಲವು ಈ ಕವಿಗಳ ಫೋಟೋವನ್ನು ನೀವು ಇಟ್ಟಿರೋದು ನೀವು ಗಮನಿಸ್ಬೋದಲ್ವಾ? ಅದು ತುಂಬ ಸಂತೋಷ. ನಾನು ನಿಮಗೆ ತಮಗೆ ಹೇಳಕ್ ಬಯಸ್ತೇನೆ, ತಪ್ಪು ತಿಳ್ಕೋಬಾರ್ದು. ಈ ಜಾತಿಯಾಗಿ ಮಾತಾಡಿದೆ, ನಾನು ಒಕ್ಕಲಿಗ ಜನಾಂಗದವನು. ನನಗೂ ಈ ಶಾಸಕರು, ಈ ಮಂತ್ರಿಗಳು, IAS IPS ನೆಂಟರುಗಳಿದ್ದಾರೆ. ತುಂಬ ಗಣ್ಯ ವ್ಯಕ್ತಿಗಳನ್ನ, ತುಂಬ ಅಗರ್ಭ ಶ್ರೀಮಂತರ ಹತ್ತಿರದ ನೋಡಿದಂಥ ವ್ಯಕ್ತಿ. ಆದರೆ ರವೀಂದ್ರಜಿಗೆ ಇರ್ತಕ್ಕಂಥ ಈ ಕ್ಯಾರೆಕ್ಟ್ರು, ಈ ಚಲನವಲನಗಳು ಅವರಲ್ಲಿ ಎಲ್ಲೂ ಕಂಡು ಬಂದಿಲ್ಲ. ಕೆಲವು ಮಹಾತ್ಮರ ಹೆಸರುಗಳನ್ನು ನಾನು ಪುಸ್ತಕದಲ್ಲಿ ಓದಿದ್ದೆ, ಕಿವಿಯಲ್ಲಿ ಕೇಳಿದ್ದೆ, ಆದರೆ ನಾನು ಕಣ್ಣಲ್ಲಿ ನೋಡಿದ್ದಿಲ್ಲ ಮೇಡಮ್. ನಾನು ವಿಶೇಷವಾಗಿ ತುಂಬ ಹತ್ತಿರದಿಂದ ಇವ್ರನ್ನ ಗಮನಿಸಿದೆ. ನಾನು ಹೇಳಿದೆ ಮುಂಚೆನೆ ಇಂಥ ವ್ಯಕ್ತಿಗಳನ್ನ ನೋಡಿದ್ದೆ ಅಂತ. ನನಗೆ ವಿಶೇಷ ಅನಿಸ್ತು. ನಾನು ಇತಿಹಾಸ ಓದಿರ್ಬೋದು ಕೆಲವು ಮಹಾತ್ಮರದ, ಕಿವಿಯಲ್ಲಿ ಕೇಳಿರ್ಬೋದು ಕೆಲವು ಮಹಾತ್ಮರದ, ನನ್ನ ಸ್ವಂತ ಕಣ್ಣಲ್ಲಿ ನಾನು ನೋಡ್ತಿಲ್ಲ. ನಾನು ಸ್ವಂತ ಕಣ್ಣಲ್ಲಿ ನೋಡಿದೆ, ಹತ್ತಿರದಿಂದ ನೋಡಿದೆ, ಕಿವಿಯಲ್ಲಿ ಕೇಳಿದೆ. ನಾನು ಮನಸ್ಸೋತು ಹರಪಳ್ಳಿ ರವೀಂದ್ರಜಿ ಅವರ ಫೋಟೋವನ್ನು ಮನೆ ಇಟ್ಟಿದ್ವಿ ಮೇಡಮ್. ನಾನು ನನ್ನ ದೇವರ ಮನೆಯಲ್ಲಿ ದೇವರ ಫೋಟೋ ಮಾತ್ರ ಇದೆ. ಆ ದೇವರ ಫೋಟೋ ಬಿಟ್ಟು ನನ್ನ ಯಾವುದೇ ರೂಮಿನಲ್ಲಿ ಯಾವ ಫೋಟೋ ಇಲ್ಲ. ಹರಪಳ್ಳಿ ರವೀಂದ್ರಜಿ ಫೋಟೋವನ್ನು ನಾನು ಇಟ್ಟಿದ್ದೇನೆ. ಕಾರಣ ಇವರು ಮಾಡ್ತಿರ್ತಕ್ಕಂಥ ಸಮಾಜ ಸೇವೆ, ಇವರ ಋಣ ಈಗ ತೀರಿಸಬೇಕು. ಇವರ ಒಂದು ಜೀವನ ಚರಿತ್ರೆ ನನ್ನ ಮಕ್ಕಳು ನೋಡಬೇಕು, ಪ್ರತಿಸ ನೋಡಬೇಕು. ಹರಪಳ್ಳಿ ರವೀಂದ್ರಜಿ ಥರನೇ ನನ್ನ ಮಕ್ಕಳು ಆಗಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ, ನನ್ನ ಸ್ವಾರ್ಥದಿಂದ ಇವರ ಫೋಟೋ ಇಟ್ಕೊಂಡಿದ್ದೀನಿ ಮೇಡಮ್. ಶಾಲಾ ಮುಖ್ಯ ಶಿಕ್ಷಕಿ ರೇಣುಕಾ ಮಾತನಾಡಿ, ನಮ್ಮ ಶಾಲೆಗೆ ಕಳೆದ ಹಲವು ವರ್ಷಗಳಿಂದ ಸಮಾಜ ಸೇವಕರು ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಜಿಲ್ಲಾ ನಿರ್ದೇಶಕರಾದ ಹರಪಳ್ಳಿ ರವೀಂದ್ರ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನೋಟ್ ಪುಸ್ತಕ ವಿತರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಎಂದರು. ಗಣ್ಯರೇ, ಪ್ರೀತಿಯ ಮಕ್ಕಳೇ, ನೋಡಿ ಅವರು ಸರ್ ರವೀಂದ್ರ ಸರ್ ಅವರು ತುಂಬ ದಾನಿಗಳು, ಸಮಾಜ ಸೇವಕರು. ಮತ್ತು ಅವರು ಇಷ್ಟು ಒಂದು ಎಲ್ಲ ಶಾಲೆಗಳಿಗೂ ಅವರು ಬುಕ್ಗಳನ್ನ ಕೊಡುವಂಥ ಪ್ರೀತಿ, ಮಮತೆ. ಸರ್ಕಾರಿ ಶಾಲೆ ಅಂದರೆ ಅವರಿಗೆ ಅಷ್ಟೊಂದು ಪ್ರೀತಿ. ಅವರಿಗೆ ನಿಮ್ಮನ್ನೆಲ್ಲ ನೋಡಿ ನಿಮಗೆಲ್ಲ ಕೊಡಬೇಕು, ತುಂಬ ಕಷ್ಟದಲ್ಲಿರ್ತಾರೆ ಸರ್ಕಾರಿ ಶಾಲೆ ಮಕ್ಕಳು ಅಂತೇಳಿ ಅವರು ನಮ್ಮ ಶಾಲೆಗೆ ಬಂದಿದ್ದಾರೆ ಈ ದಿನ. ಅವರು ಈ ಒಂದು ಏನು ಅಂದರೆ ಅವರು ತುಂಬ ಕಷ್ಟದಿಂದನೇ ಮೇಲೆ ಬಂದಿದ್ದಾರೆ. ಅದೇ ರೀತಿ ನೋಡಿ ನಿಮಗೂ ಅಷ್ಟೇ ಆಶೀರ್ವಾದ ಮಾಡಿದ್ದಾರೆ. ಗುರಿ ಇರಬೇಕು, ಗುರು ಇರಬೇಕು, ಗುರುಗಳನ್ನು ನೀವು ಫಾಲೋ ಅಪ್ ಮಾಡಬೇಕು ಅಂತೇಳಿ ನಿಮಗೆ ಅಷ್ಟು ಚೆನ್ನಾಗಿ ತವಚನವನ್ನು ಹೇಳಿದ್ದಾರೆ. ಅದನ್ನು ನೀವು ಇಲ್ಲಿ ಕೂರಬೇಕು ಅಂತೇಳಿ ಅವ್ರು ಹೇಳಿದರು. ಕೂರಬೇಕು ಅಂದರೆ ಕೂರೋದಲ್ಲ, ನೀವು ಚೆನ್ನಾಗಿ ಬೆಳೆದು ದೊಡ್ಡ ಉದ್ಯೋಗಕ್ಕೆ ಸೇರಿ ಈ ಹಂತಕ್ಕೆ ನಾವೀಗ ಹೇಗೆ ಬಂದಿದ್ದೀವಿ ಈ ಥರ ನೀವು ಕೊಡುವಂಥ ದಾನಿಗಳು ಆಗಬೇಕು ಒಂದು ಉದ್ಯೋಗಕ್ಕೆ ಸೇರಿ ಅಂತ. ಅದರ ಅರ್ಥ ನೀವು ಚೆನ್ನಾಗಿ ತಿಳ್ಕೊಂಡು ಅವ್ರು ಹೇಳ್ದಂಗೆ ಮುಂದೆ ಬರಬೇಕು. ಮತ್ತು ಅವರು ಇಲ್ಲಿಗೆ ಬಂದಿದ್ದಾರೆ ಅಂತ ಅಂದರೆ ತುಂಬ ಒಂದು ಅವರ ಪ್ರೀತಿ ಮಮತೆ ಏನಿದೆಯೋ ಅದು ನಾವು ಎಷ್ಟು ಅವರ ಒಂದು ಉಪಕಾರವನ್ನು ನಾವು ಸ್ಮರಿಸ್ಕೊಳ್ತಾ ಇದ್ದೀವಿ. ಆ ಒಂದು ಉಪಕಾರವನ್ನು ನಾವು ಎಂದಿಗೂ ಮರಿಬಾರ್ದು. ಅವರ ಈ ಒಂದು ಧನ್ಯತಾ ಭಾವನೆ ನಾವು ಧನ್ಯತೆಯಿಂದ ಕೃತಜ್ಞತೆಯಿಂದ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಅನಂತ ನಮ್ಮ ಶಾಲೆಯ ವತಿಯಿಂದ STMC ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಕಿರು ಸನ್ಮಾನವನ್ನು ಇದೇ ಸಂದರ್ಭ ರಾಜ್ಯ ಒಕ್ಕಲಿಗರ ಸಂಘದ ಜಿಲ್ಲಾ ನಿರ್ದೇಶಕ ಹಾಗೂ ಸಮಾಜ ಸೇವಕರಾದ ಹರಪಳ್ಳಿ ರವೀಂದ್ರ ಅವರಿಗೆ ಶಾಲಾ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಮಧುಕುಮಾರ್,
ರಾಜೇಶ್, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, KR ಗಣೇಶ್ ಕೂಡಿಗೆ.